ದೇವರ ವಾಕ್ಯನ ನಾವು ಧ್ಯಾನ ಮಾಡಿಕೊಳ್ಳೋಣ. ಇವತ್ತು ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವಂತೆ ದೇವರನ್ನು ಹೃದಯಲಿಟ್ಟ ಸಂದೇಶ. ಇವತ್ತು ನಾವು ಧ್ಯಾನ ಮಾಡುವಂಥದ್ದು ಒಂದು ಬೆಟ್ಟದ ಕುರಿತಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಒಂದು ಬೆಟ್ಟವನ್ನು ಕುರಿತಾಗಿ ನಾವು ಧ್ಯಾನ ಮಾಡಿಕೊಳ್ಳೋಣ. ಈ ಬೆಟ್ಟದ ಹೆಸರು ಏನು? ಇದು ನೀವು ಹಳೆ ಒಡಂಬಡಿಕೆಯಲ್ಲಿ ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನದಲ್ಲಿ ನಾವು ನೋಡ್ತೇವೆ. ವಿಮೋಚನ ಕಾಂಡ 3ನೇ ಅಧ್ಯಾಯ 1ನೇ ವಚನದಲ್ಲಿ ಈ ಬೆಟ್ಟದ ಹೆಸರು ಹೋರೇಬ್ ಎಂಬುದಾಗಿ, ಹೋರೇಬ್ ಬೆಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಅಥವಾ ಇದನ್ನು ಸೀನಾಯಿ ಬೆಟ್ಟ ಅಂತಲೂ ಕೂಡ ಕರೀತಾರೆ. ಎರಡು ಒಂದೇ ಅರ್ಥವನ್ನು ಕೊಡುವಂಥದ್ದು. ಹೋರೇಬ್ ಅನ್ನುವಂಥದ್ದು ಕೆಲವರ ಅರ್ಥದ ಪ್ರಕಾರ ಆ ಎಂಟೈರ್ ಏರಿಯಾಕ್ಕೆ ಹೋರೇಬ್ ಎಂಬುತ್ತಾರೆ. ಆ ಬೆಟ್ಟವನ್ನು ಸೀನಾಯಿ ಬೆಟ್ಟ ಎಂಬುದಾಗಿ ಕರೀತಾರೆ. ಅಥವಾ ಹೋರೇಬ್ ಎಂಬುದಾಗಿ ಎರಡೂ ಕೂಡ ಜನರು ಉಪಯೋಗದಲ್ಲಿ ಅದನ್ನು ಇಟ್ಕೊಂಡಿದ್ರು. ಈ ವಚನ ನೋಡುವಾಗ ಈ ಹೋರೇಬ್ ಬೆಟ್ಟ ಬಹಳ ಒಂದು ಸಿಗ್ನಿಫಿಕೆಂಟ್ ಆಗಿ ಅದು ಸತ್ಯವೇದದಲ್ಲಿ ಇಡಲ್ಪಟ್ಟಿದೆ. ಅನೇಕ ಬೆಟ್ಟಗಳು ಸತ್ಯವೇದದಲ್ಲಿ ಇರುವುದನ್ನು ನಾವು ನೋಡ್ತೇವೆ. ಅದರ ಹೆಸರು ಕೂಡ ಬರೆದಿದೆ. 17ನೇ ಅಧ್ಯಾಯದಲ್ಲಿ ನಾವು ಮುಂದುವರಿಸುಗಳಲ್ಲಿ ಕರ್ಮೆಲ್ ಬೆಟ್ಟ ಎಂಬುದಾಗಿ ನೋಡ್ತೇವೆ. ಅನೇಕ ಬೆಟ್ಟಗಳನ್ನು ನಾವು ಕಾಣ್ತೇವೆ. ಬಟ್ ಈ ಬೆಟ್ಟ ಎಲ್ಲ ಬೆಟ್ಟಕ್ಕಿಂತಲೂ ಅತಿಶಯವಾದ ಒಂದು ಬೆಟ್ಟ, ಬಹಳ ಅರ್ಥಗರ್ಭಿತವಾದ ಒಂದು ಬೆಟ್ಟ, ಒಂದು ರೀತಿಯ ಗಂಭೀರವುಳ್ಳಂಥ ಒಂದು ಬೆಟ್ಟ. ಈ ಬೆಟ್ಟವನ್ನು ದೇವರು ತನಗಾಗಿ ಆರಿಸಿಕೊಂಡಂಥ ಒಂದು ಬೆಟ್ಟವಾಗಿದೆ. ಹಳೆ ಒಡಂಬಡಿಕೆಯ ಪೂರ್ತಿ ಪಿಕ್ಚರ್, ಪೂರ್ತಿ ಡೈರೆಕ್ಷನ್, ಗುರಿ ಆ ಬೆಟ್ಟದ ಮೇಲೆ ಇರುವುದನ್ನು ನಾವು ಕಾಣ್ತೇವೆ ಪ್ರಿಯರೇ. ಆ ಬೆಟ್ಟದಲ್ಲಿ ಒಂದು ವಿಶೇಷವಾದ ಕಾರ್ಯವು ನಡೆಯಿತು. ಆ ಬೆಟ್ಟದಲ್ಲಿ ವಿಶೇಷವಾದ ಘಟನೆಗಳು ನಡೆಯಿತು. ಇನ್ನು ಯಾವ ಬೆಟ್ಟದಲ್ಲೂ ಆ ಘಟನೆಗಳು ನಡೆದಿಲ್ಲ. ಆದ ಕಾರಣ ಅದೊಂದು ವಿಶೇಷವಾದ ಬೆಟ್ಟ ಎಂಬುದಾಗಿ ನಾವು ನೋಡ್ತೇವೆ. ಅದಕ್ಕೆ 24ನೇ ಕೀರ್ತನೆ ನೋಡುವಾಗ ಅಲ್ಲಿ 3-4ರಲ್ಲಿ ಕರ್ತನ ಪರ್ವತವನ್ನು ಹತ್ತತಕ್ಕವನು ಯಾರು ಎಂಬುದಾಗಿ ಹೇಳ್ತದೆ. ಹಂಗಾರೆ ಕರ್ತನ ಪರ್ವತ ಯಾವುದು? ಈ ಬೆಟ್ಟಕ್ಕೆ ದೇವರ ಬೆಟ್ಟ ಎಂಬುದಾಗಿ ಕರೀತಾರೆ. ಇದು ದೇವರು ವಾಸಿಸುವಂಥ ಅಥವಾ ದೇವರು ಉಪಯೋಗಿಸುವಂಥ ಒಂದು ಬೆಟ್ಟ. ಈಗಲೂ ಕೂಡ ನೀವು ಚರಿತ್ರೆಯಲ್ಲಿ ನೋಡುವಾಗ ಆ ಸೀನಾಯಿ ಬೆಟ್ಟ ಇರುವುದನ್ನು ನಾವು ನೋಡ್ತೇವೆ. ಬಟ್ ಈಗ ಅದು ಹಳೆ ಒಡಂಬಡಿಕೆಗೆ ಸಂಬಂಧಪಟ್ಟದ್ದು. ಈಗ ಅದಕ್ಕೆ ವಿಶೇಷತೆ ಇದ್ದರೂ ಈಗ ಅದಕ್ಕೆ ಇಲ್ಲ. ಆದರೆ ಆ ಬೆಟ್ಟಕ್ಕೆ ಅನುರೂಪವಾಗಿ ಇವತ್ತು ಕ್ರಿಸ್ತನು ನಮ್ಮ ಸಂಗಡ ಇದ್ದಾನೆ. ಕ್ರಿಸ್ತನು ಆ ಬೆಟ್ಟವಾಗಿ ನಮ್ಮ ಸಂಗಡ ಇದ್ದಾನೆ. ಆದರೆ ಹಳೆ ಒಡಂಬಡಿಕೆಯಲ್ಲಿ ಆ ಬೆಟ್ಟ ಇಸ್ರಾಯೇಲಿಗೆ ಒಂದು ಮಹತ್ವದ ಒಂದು ಬೆಟ್ಟವಾಗಿತ್ತು. ಈ ಬೆಟ್ಟದಲ್ಲಿ ನಡೆಯುವಂಥ ಘಟನೆಯನ್ನು ನಾವು ನೋಡುವಾಗ ಪ್ರಿಯರೇ, ಇದು ಅನೇಕರನ್ನು ಬಲಪಡಿಸ್ತು, ಅನೇಕರನ್ನು ಚೈತನ್ಯಪಡಿಸ್ತು, ಅನೇಕರಿಗೆ ದೇವರ ವಾಕ್ಯವನ್ನು ಕೊಡ್ತು, ಅನೇಕರಿಗೆ ಮಾರ್ಗದರ್ಶನವನ್ನು ಕೊಡ್ತು, ಅನೇಕರಿಗೆ ಬೇಕಾದ ಎಲ್ಲ ಸಹಾಯವನ್ನು ಕೊಡ್ತು. ಇಟ್ ಚೇಂಜ್ ದ ಕೋರ್ಸ್ ಆಫ್ ಎವ್ರಿ ಒನ್. ಪ್ರತಿಯೊಬ್ಬರಲ್ಲಿ ಬಂದಂಥ ಅವರ ಜೀವಿತವನ್ನು ಮಾರ್ಪಡಿಸ್ಬಿಡ್ತು ಪ್ರಿಯರೇ. ಯಾವುದು ಬೆಟ್ಟ ಹಂಗೆ ಮಾರ್ಪಡಿಸಿಲ್ಲ. ಹಾಗೆ ದೇವರ ವಾಕ್ಯ ಹೇಳುವಾಗ ಕ್ರಿಸ್ತ ಯೇಸುವಿನರುವನು ನೂತನ ಸೃಷ್ಟಿ ಎಂಬುದಾಗಿ 2 ಕೊರಿಂಥ 5:17 ನಾವು ನೋಡ್ತೇವೆ. ಕ್ರಿಸ್ತ ಯೇಸುವಿನಲ್ಲಿರುವವನು. ಹಾಗೆ ಹಳೆ ಒಡಂಬಡಿಕೆಯಲ್ಲಿ ಈ ಬೆಟ್ಟವು ಕೂಡ ಒಂದು ವಿಶೇಷವಾದ ಬೆಟ್ಟ. ನಾನು ನೋಡುವಾಗ ಅದೇ ವಿಮೋಚನ ಕಾಂಡ 3ನೇ ಅಧ್ಯಾಯ 12ನೇ ವಚನಕ್ಕೆ ಬರುವಾಗ ಮೋಶೆಯೊಂದಿಗೆ ದೇವರು ಮಾತಾಡ್ತಾ ಹೇಳ್ತಾರೆ, ನೀನು ನನ್ನ ಜನರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದಾಗ ನೀವು ಬೆಟ್ಟದಲ್ಲೇ ದೇವರನ್ನು ಆರಾಧಿಸಿ. ಯಾವ ಬೆಟ್ಟದಲ್ಲೂ ಅಲ್ಲ, ಓನ್ಲಿ ಆನ್ ದಿಸ್ ಮೌಂಟೇನ್. ಪ್ರಿಯರೇ, ದೇವರ ಒಂದು ಸ್ಥಳವನ್ನು ನಿಗದಿ ಮಾಡಿರ್ತಾನೆ ಅನೇಕ ಸಾರಿ. ಈ ಅಪಾಯಿಂಟ್ಸ್ ಎ ಪರ್ಟಿಕ್ಯುಲರ್ ಪ್ಲೇಸ್. ಆ ಸ್ಥಳದಲ್ಲಿ ಇದೊಂದು ವಿಶೇಷವಾದ ಒಂದು ಸ್ಥಳ. ಗಾಡ್ ಹಸ್ ಚೂಸನ್ ದಿಸ್ ಮೌಂಟೇನ್. ಪ್ರಿಯರೇ, ಇದರಲ್ಲಿ ಬಹಳ ಅರ್ಥವನ್ನು ನಾವು ನೋಡುವಾಗ ಇವತ್ತು ಈ ಸಂಜೆ ಈ ಪರ್ವತ ನಮಗೇನು ತಿಳಿಸ್ತದೆ? ವಾಟ್ ಮೆಸೇಜ್ ದಿಸ್ ಮೌಂಟೇನ್ ಗಿವ್ಸ್ ಅಸ್ ಟುಡೇ? ಇದರ ಮೂಲಕ ದೇವರು ಏನು ಸಂದೇಶ ಕೊಡ್ತಾನೆ? ಇವತ್ತು ನಾವು ಅದನ್ನು ಧ್ಯಾನ ಮಾಡ್ಕೊಳ್ಳಿಕ್ಕೆ ಹೋಗೋಣ. ಇದರ ಪ್ರಾರಂಭ ಹೇಗಿತ್ತಂದರೆ, ನಾನು ಮೊದಲನೇದಾಗಿ ನೋಡುವಾಗ ಈ ಮೌಂಟೇನು ಯಾರ್ಯಾರು ಈ ಒಂದು ಪರ್ವತಕ್ಕೆ ಬಂದರೋ ಅವರ ಸ್ಥಿತಿಯನ್ನು, ಅವರ ಗತಿಯನ್ನು, ಅವರ ಜೀವಿತವನ್ನು ಮಾರ್ಪಡಿಸುವಂಥ ಮೌಂಟೇನ್ ಆಗಿದೆ ಪ್ರಿಯರೇ. ಇದು ನೋಡುವಾಗ 3ನೇ ಅಧ್ಯಾಯ 1ನೇ ವಚನದಲ್ಲಿ ಮೋಶೆ ತನ್ನ ಮಾವನಾದ ಆಚಾರಣದ ಇತ್ರೋನನ ಮಂದೆಯನ್ನು ಅವನು ಮಂದೆಯನ್ನು ನಡೆಸ್ಕೊಂಡು ಒಂದು ಸ್ಥಳಕ್ಕೆ ಬರ್ತಾನೆ. ಅವನು ಯಾಕೆ ಅಲ್ಲಿಗೆ ಬಂದ? ನೀವು ನೋಡಬೇಕು. ಮೋಶೆ ತನ್ನ
ಊರಾದಂಥ, ತಾನು ಹುಟ್ಟಿದಂಥ ಸ್ಥಳವಾದಂಥ ಐಗುಪ್ತವನ್ನು ಬಿಟ್ಟಾಗ ಆತನ 40 ವರ್ಷ. ಆತನು ಒಬ್ಬ ಐಗುಪ್ತನನ್ನು ಕೊಂದ ಕಾರಣ ಫರೋಹನು ಅವನನ್ನು ಕೊಲ್ಲಬೇಕೆಂಬುದಾಗಿ ಹುಡುಕಿಸಿದಾಗ ಅವನು ತಪ್ಪಿಸಿಕೊಂಡು ಆತನು ಇಲ್ಲಿಗೆ ಬರ್ತಾನೆ, ಮಿದ್ಯಾನರ ಬಳಿಗೆ ಬರ್ತಾನೆ. ಅಲ್ಲಿ ಮಿದ್ಯಾನರಲ್ಲಿ ಒಬ್ಬಳನ್ನು ಮದುವೆಯಾಗಿ ಆತನು ಅಲ್ಲೇ ತನ್ನ ಜೀವನವನ್ನು ನಡೆಸ್ತಾನೆ. 40 years he is here. 40 ವರ್ಷ. ಈಗ ಅವನು ಈ ಮಂದೆಯನ್ನು ತಕ್ಕೊಂಡು ದೇವರ ಬೆಟ್ಟಕ್ಕೆ ಬರುವಾಗ ಅವನಿಗೆ 80 ವರ್ಷ. ಎಕ್ಸಾಕ್ಟ್ಲಿ 80 years. ಅವನ ಜೀವನದಲ್ಲಿ ಒಂದು ವಿಶೇಷವಾದ ದಿವಸ ಇದು. ಎ ಸ್ಪೆಷಲ್ ಡೇ, ಎ ರೆಡ್ ಲೆಟರ್ ಡೇ ಇನ್ ಇಸ್ ಲೈಫ್. ತನ್ನ ಕುರಿಗಳನ್ನು ಮೇಯಿಸ್ಕೊಂಡು ಅಲ್ಲಿಗೆ ಬರ್ತಾನೆ. ದೇವರು ಅವನನ್ನು ಅಲ್ಲಿಗೆ ಬರಲಿಕ್ಕೆ ನಡೆಸ್ತಾನೆ. ಪ್ರಿಯರೇ, ಇಷ್ಟು ದಿನ ಬಂದಂಥ ಸ್ಥಿತಿಗೂ ಈ ದಿನ ಬರೋಕ್ಕೊಂದು ವಿಶೇಷವಾದ ಒಂದು ದಿವಸ ಇದು. ಇದು ಮೋಶೆಯ ಜೀವನದಲ್ಲಿ ಅವನಿಗೆ ಆಶ್ಚರ್ಯವಾದ ಒಂದು ದಿನ ಪ್ರಿಯರೇ. ಇದು ಮುಂದೆ ಅವನ ಭವಿಷ್ಯವನ್ನು ಸಂಪೂರ್ಣವಾಗಿ ಮಾರ್ಪಡಿಸಿ ಎಲ್ಲಿಂದ ಎಲ್ಲಿಗೆ ಅವನನ್ನು ತಕೊಂಡು ಹೋದಂಥದ್ದು ಪ್ರಿಯರೇ. ಅನೇಕ ಸರಿ ಅದೃಷ್ಟ ಅಂತಾರೆ. ಇದು ಅದೃಷ್ಟ ಅಲ್ಲ. ಅದೃಷ್ಟ ಸಡನ್ನಾಗೆ ಬರ್ತಿದೆ, ಅದೃಷ್ಟ ಅಲ್ಲ. ಇದು ದೇವರ ಯೋಜನೆ. ಇಟ್ಸ್ ಎ ಪ್ಲಾನ್ ಆಫ್ ಗಾಡ್. ಈ ಒಂದು ಬೆಟ್ಟದಲ್ಲಿ ಯಾರ್ಯಾರು ಬರ್ತಾರೋ ಅವರ ಜೀವಿತವನ್ನು ಬೆಟ್ಟ ಮಾರ್ಪಡಿಸ್ತದೆ, ಅಥವಾ ಅಲ್ಲಿರುವ ದೇವರು ಅದನ್ನು ಮಾರ್ಪಡಿಸ್ತಾನೆ. ಮಂದೆಯನ್ನು ತಕ್ಕೊಂಡು ಅವನು ಬರ್ತಾನೆ. ಬರುವಾಗ ದೇವರು ಅವನಿಗೋಸ್ಕರ ಒಂದು ವಿಶೇಷವಾದಂಥ ಒಂದು ಏರ್ಪಾಟನ್ನು ಮಾಡಿದ್ದಾರೆ. God arranged a special thing for him. What is the special? He saw a bush burning. ಒಂದು ಪೊದೆಯನ್ನು ನೋಡ್ತಾನೆ, ಅದು ಉರಿತಾ ಇದೆ. ಆ ಪೊದೆ ಎಂಥ ಪೊದೆ ಅಂತ ಹೇಳ್ತದೆ? ಅದು ಮುಳ್ಳಿನ ಪೊದೆ, ಅದು ಉರಿಯುವಂಥ ಒಂದು ಪೊದೆ. ಇದನ್ನು ಅವನು ನೋಡ್ತಾನೆ. ಓದ್ಕೊಳ್ಳೋಣ ಅದನ್ನು. ಅಲ್ಲಿ ಮುಳ್ಳಿನ ಪೊದೆಯೊಳಗೆ ಉರಿಯುವ ಬೆಂಕಿಯಲ್ಲಿ ಯೆಹೋವನ ದೂತನು ಅವನಿಗೆ ಕಾಣಿಸಿಕೊಂಡನು. ಹೇಗೆಂದರೆ ಅವನು ಒಂದು ಮುಳ್ಳಿನ ಪೊದೆಯನ್ನು ಕಂಡನು. ಆ ಪೊದೆಯು ಬೆಂಕಿಯಿಂದ ಉರಿಯುತ್ತಿದ್ದರೂ ಅದು ಸುಟ್ಟು ಹೋಗದೇ ಇತ್ತು. ವಿಶೇಷವಾದ ಅನುಭವ ನಮ್ಮ ಕ್ರಿಸ್ತಿಯ ಜೀವನದಲ್ಲಿ. ದೇವರು ನಮಗೆ ವಿಶೇಷವಾದ ಅನುಭವವನ್ನು ಕೊಡುವಂಥ ದೇವರಾಗಿದ್ದಾನೆ. ಎವ್ರಿ ಡೇ ವಿ ಸಿ ಸಮಥಿಂಗ್ ಸ್ಪೆಷಲ್. ಯಾವತ್ತೂ ನಮ್ಮ ಜೀವನ ಯಾವ ದಿನವೂ ಕೂಡ ಒಂದು ವ್ಯರ್ಥವಾದ ಒಂದು ದಿನ ಆಗಿರೋದಿಲ್ಲ, ಒಂದು ನಿರಾಶೆ ದಿನ ಆಗಿರೋದಿಲ್ಲ, ಡೆಸ್ಪರೇಟ್ ಡೇ ಆಗಿರೋದಿಲ್ಲ. ಎವ್ರಿ ಡೇ ಈಸ್ ಎ ಬ್ಲೆಸ್ಸಿಂಗ್ ಫಾರ್ ಅಸ್. ಪ್ರತಿದಿನ ದೇವರು ನಮಗೋಸ್ಕರ ಒಂದು ವಿಶೇಷತೆಯನ್ನು ಇಟ್ಟಿರ್ತಾನೆ. ಆದರೆ ನಾವು ಅನೇಕ ಸಾರಿ ಅದನ್ನು ಗುರುತಿಸಲಿಕ್ಕೆ ನಾವು ಮರೆತು ಬಿಡ್ತೇವೆ. ನಾವು ಇತರ ದಿನಂತೆ ಎಲ್ಲ ಆ ದಿನವನ್ನು ನಾವು ಕಳಿತೇವೆ. ಹೆಚ್ಚಿನ ಸಮಯ ವಿ ಸ್ಪೆಂಡ್ ಅವರ್ ಟೈಮ್ ವಿತ್ ದ ವರ್ಲ್ಡ್, ನಾಟ್ ವಿತ್ ದ ಲಾರ್ಡ್. ಬಿಕಾಸ್ ಬೈಬಲ್ ಸೇ ದಿಸ್ ಇಸ್ ದ ಡೇ ದ ಲಾರ್ಡ್ ಹ್ಯಾಸ್ ಗಿವನ್. ಇದೇ ಯೆಹೋವನು ನಮಗೆ ನೇಮಿಸಿಕೊಟ್ಟಂಥ ದಿವಸ. ಯಾತಕ್ಕೋಸ್ಕರ ದೇವರು ನಮಗೆ ಕೊಟ್ಟಿದ್ದಾರೆ? ಅವನಿಗೋಸ್ಕರ ಕಳೀಲಿಕ್ಕಾಗಿ. ಬಟ್ ಅನ್ಫಾರ್ಚುನೇಟ್ಲಿ ವಿ ಆರ್ ನಾಟ್ ಸ್ಪೆಂಡಿಂಗ್ ವಿತ್ ಹಿಮ್. Alone 5 minutes, 10 minutes we spent with him. But our whole day we spent with other thing. In our own affairs, in our own works and other thing. ನಮ್ಮ ವಿಷಯವಾದಂಥ ಸಂಗತಿಗಳು, ಕೆಲಸಗಳು, ಜವಾಬ್ದಾರಿಗಳು, ಇದರಲ್ಲೇ ನಾವು ಮುಳುಗಿ ಹೋಗಿಬಿಡ್ತೇವೆ. ಪ್ರಿಯರೇ, ನಮ್ಮ ಜೀವನದಲ್ಲಿ ಪ್ರತಿದಿನ ನಾವು ದೇವರ ಪ್ರಸನ್ನತೆಯನ್ನು ಅನುಭವಿಸಬೇಕು. ಮೋಶೆ ಪ್ರಾರಂಭದ ದಿನಗಳಲ್ಲಿ ಆತನು ಇದನ್ನು ಅನುಭವಿಸಿರಲಿಲ್ಲ. ಆದರೆ ಮೊದಲನೇ ಸಾರಿ ದೇವರು ಅವನಿಗೆ ಒಂದು ಅನುಭವ ಕೊಡ್ತಾರೆ. ಅದೇನೆಂದರೆ ಒಂದು ದರ್ಶನವನ್ನು ಅವನಿಗೆ ಕೊಡ್ತಾರೆ, ಒಂದು ಉರಿಯುವಂಥ ಒಂದು ಸ್ಥಿತಿಯನ್ನು ತೋರಿಸ್ತಾರೆ. ಆ ಮುಳ್ಳಿನ ಪೊದೆಯನ್ನು ನಾವು ನೋಡ್ತೇವೆ. ನನಗೊಂದು ಪ್ರಶ್ನೆ ಬಂತು. ಒಂದು ಸಾಧಾರಣವಾದ ಒಂದು ಯಾವುದೋ ಒಂದು ಹೂವಿನ ಗಿಡದಲ್ಲಿ ಕಾಣಿಸ್ಕೊಳ್ಬೋದಾಗಿತ್ತು, ಅವರು ಯಾವುದೋ ಒಂದು ಚಂದದ ಮರದಲ್ಲಿ ಕಾಣಿಸ್ಕೊಳ್ಬೇಕಾಗಿತ್ತು. ಮುಳ್ಳಿನ ಪೊದೆಯನ್ನು ಯಾಕೆ ಆರಿಸಿಕೊಂಡ್ರು? ವೈ ಯು ಚೋಸನ್ ದಿಸ್ ಬುಷ್ full of thorns? ಪ್ರಿಯರೇ, ಇದರ ಅರ್ಥ ಏನು ಗೊತ್ತಾ? ದೇವರ ವಾಕ್ಯ ಹೇಳ್ತಾರೆ, ದೇವರು ಮೋಶೆ ಸಂಗಡ ಮಾತಾಡುವಾಗ ಕೆಲವು ಸಂಗತಿನ ಹೇಳ್ತಾರೆ. ವಚನ ನೀವು ಬರುವಾಗ 7ರಲ್ಲಿ ಹೇಳ್ತಾನೆ, ಐಗುಪ್ತ ದೇಶದಲ್ಲಿರುವ ನನ್ನ ಜನರ ದುರವಸ್ಥೆಯನ್ನು ನೋಡಿದ್ದೇನೆ. ಬಿಟ್ಟಿ ಮಾಡಿಸುವವರ ವಿಷಯದಲ್ಲಿ ಅವರು ಇಟ್ಟ ಮೊರೆಯು ನನಗೆ ತಿಳಿಸಿತು. I know their sorrow. ಅವರ ದುಃಖವನ್ನೆಲ್ಲ ನಾನು ಬಲ್ಲೆ. I know their pain, I know their agony. ಬೆಳಿಗ್ಗೆ ಹೋದವರು ರಾತ್ರಿ ಎಲ್ಲ ಬಿಟ್ಟು ದುಡಿದು
ಅವರಿಗೆ ರಜೆ ಇಲ್ಲ, ಅವರಿಗೆ ಸಂಬಳ ಇಲ್ಲ, ಅವರಿಗೆ ಔಷಧಿ ಇಲ್ಲ. ಬದುಕಿದರೆ ಬದುಕು, ಸತ್ತರೆ ಸಾವು ಎಂಬ ತೀರ್ಮಾನ ಆ ಫರೋನದು. ಸತ್ತವ್ರನ್ನ ಎಲ್ಲಿ ಬಿಸಾಕ್ತಿದ್ರು ಗೊತ್ತಿಲ್ಲ. ಇವತ್ತು ಕೊರೋನಾ ಒಂದು ಸಂಗತಿ ನೋಡುವಾಗ ಇದರಲ್ಲಿ ಸತ್ತವರನ್ನ ಅವ್ರ ಕುಟುಂಬದವ್ರಿಗೆ ಕೊಡೋದಿಲ್ಲ ಶವನ್ನ. ಅದನ್ನ ತಗೊಂಡು ಎಲ್ಲೋ ಒಂದು ಕಡೆ ಸಮಾಧಿ ಮಾಡ್ತಾರೆ ಅಥವಾ ಸುಡ್ತಾರೆ, ಅದನ್ನ ಹಾಳು ಮಾಡ್ತಾರೆ. ವಾಟ್ ಎ ಟ್ರಾಜಡಿ ಪ್ರಿಯರೇ, ಇಂಥ ದುಃಖಕರವಾದದ್ದು. ದೇವರು ತನ್ನ ಮಕ್ಕಳು ಅಳುವುದನ್ನು ನೋಡಿದ, ತನ್ನ ಮಕ್ಕಳು ದುಃಖ ಪಡೋದನ್ನು ನೋಡಿದ, ಅವರ ಸಂಕಟವನ್ನು ಅರ್ಥ ಮಾಡಿಕೊಂಡ. ಅದನ್ನು ಮೋಶಕ್ಕೆ ತಿಳಿಸ್ಲಿಕ್ಕೆ ಆತನು ಈ ಮುಳ್ಳಿನ ಪೊದೆಯಲ್ಲಿ ಕಾಣಿಸ್ಕೊಳ್ತಾನೆ. ಹಿ ಎಕ್ಸ್ಪ್ರೆಸ್ಸಿಸ್ ಸಾರೋ. ತಾನು ಕೂಡ ಅವರ ಸಂಕಟವನ್ನು ಅನುಭವಿಸ್ತಿದ್ದಾನೆ ಎಂಬಂತ ರೀತಿಯಲ್ಲಿ ಆತನು ಹೇಳ್ತಾನೆ. ಐ ನೋ ಅಂದ್ರೆ ಏನರ್ಥ? ಐ ಎಕ್ಸ್ಪೀರಿಯನ್ಸ್ ದೇರ್ ಸಾರೋ. ಏಷಾಯನ ಗ್ರಂಥ 63ನೇ ಅಧ್ಯಾಯ 9ನೇ ವಚನಕ್ಕೆ ಬರುವಾಗ, ಏಷಯ 63:9 ಅಲ್ಲಿ ಹೀಗೆ ಬರೆದಿದೆ, ಅವರು ಶ್ರಮೆ ಪಡುತ್ತಿರುವಾಗೆಲ್ಲ ಆತನು ಶ್ರಮೆ ಪಟ್ಟನು. ಪ್ರಿಯರೇ, ಅವರು ಶ್ರಮೆ ಪಡುವಾಗೆಲ್ಲ ಆತನು ಶ್ರಮೆ ಪಟ್ಟ. ಹಿ ಎಕ್ಸ್ಪ್ರೆಸಿಂಗ್ ಹಿಸ್ ಸಾರೋ. ಮೋಶೆ ಬಾಯಿಲಿ ಇಸ್ರಾಯೇಲ್ರ ದುಃಖ ನಾನು ಬಲ್ಲೆ, ಅವರು ಸಾಗುತ್ತಿರುವ ಅವ್ರ ಜೀವನನೂ ನಾನು ಬಲ್ಲೆ, ಅವ್ರು ಎಷ್ಟು ಹಿಂಸೆ ಅನುಭವಿಸ್ತಾರೆ ನಾನು ಬಲ್ಲೆ. ಅದನ್ನು ತನ್ನ ಈ ಪೊದೆಯಲ್ಲಿ, ಉರಿಯುವ ಪೊದೆಯಲ್ಲಿ, ಈ ಮುಳ್ಳಿನ ಪೊದೆಯಲ್ಲಿ ಕಾಣಿಸ್ಕೊಂಡು ಹೇಳ್ತಾನೆ. ಎಷ್ಟು ಒಳ್ಳೆ ದೇವರಲ್ವ. ಅವನು ಶ್ರಮೆ ಪಡ್ತಾನೆ. ಒಂದು ವೇಳೆ ಇವತ್ತು ನಾವು ಶ್ರಮೆ ಪಡ್ತಾ ಇದ್ರೆ, ಇವತ್ತು ನಾವು ನೋವು ಪಡ್ತಾ ಇದ್ರೆ, ಇವತ್ತು ನಾವು ಅನೇಕ ದುಃಖಗಳನ್ನು ದಾಟಿ ಹೋಗ್ತಾ ಇದ್ರೆ, ಅವರು ಕೂಡ ದುಃಖವನ್ನು ದಾಟಿ ಹೋಗಿದ್ದಾರೆ. ಶಿಲುಬೆಯಲ್ಲಿ ಯೇಸು ಸ್ವಾಮಿ ಮಾಡಿದ್ದೇನೆ. ಏಷಾಯ 53 ಏನು ಬರೆದಿದೆ? ಇಡೀ ಅಧ್ಯಾಯ ಹೋದರೆ ಅವನು ಪಟ್ಟ ಸಂಕಟ, ಅವನು ಪಟ್ಟ ಹಿಂಸೆ, ಅವನು ಪಟ್ಟ ನೋವು, ಅವನು ಹೊಡೆಸ್ಕೊಂಡಂಥ ಮಳೆ, ಗಾಯಗಳು, ಇವೆಲ್ಲ ಯಾತಕ್ಕೋಸ್ಕರ? ದೇವರು ಆಗ ಅದೃಶ್ಯನಾಗಿ ನೋವು ಅನುಭವಿಸಿದ, ಇಲ್ಲಿ ದೃಶ್ಯನಾಗಿ ನೋವು ಅನುಭವಿಸ್ತಾ ಇದ್ದಾನೆ. ದಟ್ ಈಸ್ ಇನ್ವಿಸಿಬಲ್ ಗಾಡ್, ಹಿಯರ್ ವಿಸಿಬಲ್ ಗಾಡ್ hanging on the cross, crucified on the cross. We crucified him on the cross. We killed him on the cross. He expressing his sorrow. ಪ್ರೇರಣೆ ನನಗೊಂದು ಲೋಕ 22:44 ನೋಡುವಾಗ ಅವನ ಬೆವರು ರಕ್ತದ ಉಪಾದಿಯಲ್ಲಿ ಭೂಮಿಗೆ ಬೀಳ್ತಾ ಇತ್ತು. ಕಾರಣ ಈ ನೋವು ಅನ್ ಬರೀ ಕೇಳಿದಲ್ಲ, ಜನರ ನೋವನ್ನು ಅನುಭವಿಸಿದ. ಎಲ್ಲ ನೋವನ್ನು, ಎಲ್ಲ ಪಾಪವನ್ನು, ಎಲ್ಲ ಶಾಪವನ್ನು ದೇವರು ಯೇಸುವಿನ ಮೇಲಿಟ್ಟರು. ಅದಕ್ಕೆ ಬೈಬಲ್ ಹೇಳ್ತದೆ 3:29 ಯೋಹಾನ ಸುವಾರ್ತೆಯಲ್ಲಿ, ಲೋಕದ ಪಾಪವನ್ನು ಹೊತ್ತುಕೊಂಡು ಹೋಗುವ ಯಜ್ಞದ ಕುರಿ. ಓ ಪ್ರಿಯರೇ, ಮೋಶೆಗೊಂದು ವಿಶೇಷವಾದ ಅನುಭವ ದೇವರು ಕೊಟ್ಟರು. ಅವತ್ತೊಂದು ಬೆಂಕಿ ನೋಡಿದ, ಉರಿತಾ ಇದೆ, ಅದು ಮುಳ್ಳಿನ ಪೊದೆಯಲ್ಲಿ. ಪ್ರೇರೆ, ಇತ್ರೋನ ಮಂದೇನವನು ಬೆಟ್ಟಕ್ಕೆ ನಡೆಸ್ಕೊಂಡು ಬಂದಾಗ ಅವನು ಖಂಡಿತವಾಗಿ ನೆನೆಸ್ತಿರಲಿಲ್ಲ. ಹೌ ಎಂಟರ್ಡ್ ಆಸ್ ಎ ಶೆಪರ್ಡ್ ಮ್ಯಾನ್. ಒಬ್ಬ ಕುರುಬನಾಗಿ, ಒಬ್ಬ ಶೆಪರ್ಡ್ ಆಗಿ ಆತನು ಆ ಬೆಟ್ಟವನ್ನು ಪ್ರವೇಶಿಸಿದ. ಹೌ ವಿ ಕೇಮ್ ಔಟ್ ಆಫ್ ದ ಮೌಂಟೇನ್. ಹೇಗೆ ಆ ಮೌಂಟೇನ್ ಹೊರಗೆ ಬಂದ? He came as a messenger of God. ಒಬ್ಬ ದೇವರ ಸೇವಕನಾಗಿ, ಒಬ್ಬ ದೇವರ ಸಂದೇಶಕನಾಗಿ, ಒಬ್ಬ ದೇವರಿಂದ ಅಪಾಯಿಂಟ್ ವ್ಯಕ್ತಿಯಾಗಿ ಆತನು ಬಂದ. ಪ್ರಿಯರೇ, ನಮ್ಮ ಜೀವನದ ಎಲ್ಲ ದಿನಗಳು, ಭವಿಷ್ಯಗಳು ದೇವರ ಸನ್ನಿಧಾನದಲ್ಲಿದೆ. ನನ್ನ ಹಿಸ್ಟ್ರಿ ದೇವರ ಸನ್ನಿಧಾನದಲ್ಲಿದೆ. ನನ್ನ ವಿಷಯಗಳು ದೇವರ ಸನ್ನಿಧಾನದಲ್ಲಿ ಬರೆಯಲ್ಪಟ್ಟವೆ. ಬೈಬಲ್ ಸ್ಪಷ್ಟವಾಗಿ ನಮ್ಗೆ ಹೇಳುತ್ತೆ, ನಮಗೆ ದೇವರ ಲೋಕಕ್ಕೆ ಅಸ್ತಿವಾರ ಹಾಕುವ ಮುಂಚೆಯೇ ಆತನು ನಮ್ಮನ್ನು ಕರೆದನೆಂಬುದಾಗಿ ಬೈಬಲ್ ಹೇಳ್ತದೆ. ಎಫೆಸ ಪತ್ರಿಕೆ 1:3-4 ವಚನಗಳಲ್ಲಿ. ಹೌದು, ದೇವರು ಭೂಮಿಗೆ ಅಸ್ತಿವಾರ ಹಾಕೋದಕ್ಕಿಂತ ಮುಂಚೆಯೇ ದೇವರು ನಮ್ಮನ್ನು ನೇಮಿಸಿದ್ದ, ನಮ್ಮನ್ನು ನೇಮಿಸಿ ನಮ್ಮನ್ನು ಕರೆದ. ಈ ಲೋಕದಲ್ಲಿ ನಾವು ಇರುವುದು ಸುಮ್ಮನೆ ಅಲ್ಲ, ಅವರ ಯೋಜನೆಯಿಂದ ಇದ್ದೇವೆ. ನೀವು ಗಲಾತ್ಯ ಪತ್ರಿಕೆ 1ನೇ ಅಧ್ಯಾಯ 15ನೇ ವಚನ ನೋಡುವಾಗ, ಗಲಾತ್ಯ 1:15 ವಾಟ್ ಇಟ್ ಸೇಸ್? ಪೌಲ ಏನು ಹೇಳ್ತಾನೆ ಅಲ್ಲಿ? ತಾಯಿಯ ಗರ್ಭದಲ್ಲಿರುವಾಗಲೇ ನನ್ನನ್ನು ಪ್ರತ್ಯೇಕಿಸಿದ ದೇವರೆಂಬುದಾಗಿ ಹೇಳ್ತಾನೆ. ಪ್ರತ್ಯೇಕ ಮಾಡಿದಂತೆ, ಈ ಸಪರೇಟೆಡ್ ಅಸ್ ಇನ್ ದ ವೂಮ್. ನಮ್ಮ ಸಪರೇಷನ್ ಪೌಲಂದು ನನ್ನ ಮನಸ್ಸಾಂತರ ಒಂದಾಗ ಆಗಿದ್ದಲ್ಲ, ಆತನ ತಾಯಿಯ ಗರ್ಭದಲ್ಲಿರುವಾಗಲೇ. ಆದರೆ ಒಂದು ದಿನ ಅವನಿಗೋಸ್ಕರ ದೇವರು ಇಟ್ಟಿದ್ದ. ಗಾಡ್ ಅಪಾಯಿಂಟೆಡ್ ಎ ಡೇ ಫಾರ್ ಹಿಮ್ ಟು ಟರ್ನ್ ಟುವರ್ಡ್ಸ್ ಹಿಮ್.
ದಟ್ ಈಸ್ ದ ಗೋಲ್ಡನ್ ಡೇ. ಅದು ನಿಜವಾಗ್ಲೂ ಆಶೀರ್ವಾದವಾದ ದಿವಸ. ಇದು ಮೋಶೆಗೊಂದು ಆಶೀರ್ವಾದ ದಿವಸ. ಅವನು ಯೋಚಿಕೊಂಡಿದ್ದ, ನನ್ನ ಬದುಕೆಲ್ಲ ಇನ್ನು ಕುರಿಗಳು ಕಾಯ್ತಾನೆ ನಾನು ಇರಬೇಕು, ಇನ್ನು ನನ್ನ ಜೀವನ ಬರೀ ಕುರಿ ಕಾಯಲಿಕ್ಕೆ. ಪ್ರಿಯರ್, ವೈ ಗಾಡ್ ಹಸ್ ಸೆಂಟ್ ಹಿಮ್ ಟು ಈಜಿಪ್ಟ್? ವೈ ಮೇಡ್ ಹಿಮ್ ಟು ಬೋರ್ನ್ ಇನ್ ದಟ್ ಪ್ಲೇಸ್? ಐಗುಪ್ತದಲ್ಲಿ ಹುಟ್ಟುವಂತ ದೇವರು ಯಾಕೆ ಮಾಡಿದ? ಯಾಕೆ ಇವನಿಗೆ ಅರಮನೆಯಲ್ಲಿ ಬೆಳೆಯುವಂತೆ ಮಾಡಿದ? ದೇರ್ ಈಸ್ ಅ ಪರ್ಪಸ್, ಒಂದು ಉದ್ದೇಶದಿಂದ. ಫ್ಯೂಚರಲ್ಲಿ ಒಂದು ದೊಡ್ಡ ಮಿನಿಸ್ಟ್ರಿ ಇದೆ. ಇಸ್ರಾಯೇಲರನ್ನು ಕರ್ಕೊಂಡು ಆತನ ಐಗುಪ್ತ ದೇಶದಿಂದ ಆತನ ವಾಗ್ದಾನ ದೇಶಕ್ಕೆ ಕರ್ಕೊಂಡು ಹೋಗಬೇಕು. ಆತನು ಇಸ್ರಾಯೇಲರಿಗೆ ದೇವರ ವಾಕ್ಯವನ್ನು ಕೊಡಬೇಕು. ದಟ್ ಈಸ್ ಹಿಸ್ ಪ್ಲಾನ್, ಗಾಡ್ಸ್ ಪ್ಲಾನ್. ಅದಕ್ಕೆ ದೇವರವನಿಗೆ ಜ್ಞಾನ ಕೊಟ್ಟ, ಐಗುಪ್ತರ ಸಕಲ ವಿದ್ಯೆ ತಿಳುವಳಿಕೆಯನ್ನು ಅವನಿಗೆ ಕೊಟ್ಟ. ವೈ ಹಿ ಗೇವ್? ಬಿಕಾಸ್ ಆಫ್ ಅ ಪರ್ಪಸ್. ನಮ್ಮ ಲೈಫಲ್ಲಿ ಒಂದು ಉದ್ದೇಶ ಇದೆ ಪ್ರಿಯರೇ, ಉದ್ದೇಶ ಇದೆ. ಮೋಶೆಗದ ಉದ್ದೇಶ ಗೊತ್ತಿರಲಿಲ್ಲ. ಅವನ ಉದ್ದೇಶ ಏನು? ಹೀಗೆ ನಾನು ಬದುಕಿರೋಣ. ನಾವು ವಾಕ್ಯನ ಕೇಳಿಸ್ಕೊಳ್ತಿರೋ ಪ್ರತಿಯೊಬ್ಬರಿಗೆ ನಾನು ಹೇಳ್ತೇನೆ, ನಿಮ್ಮ ಲೈಫು ಸುಮ್ಮನೆ ಲೋಕದಲ್ಲಿ ಅಲ್ಲ, ನಿಮ್ಮ ಜೀವನದಲ್ಲಿ ಒಂದು ಉದ್ದೇಶ ಇದೆ. ದೇರ್ ಈಸ್ ಎ ಪರ್ಪಸ್. ಪ್ಲೀಸ್ ಡೋಂಟ್ ಸ್ಪಾಯ್ಲ್ ಯುವರ್ ಲೈಫ್. ನಿಮ್ಮ ಜೀವನದಲ್ಲಿ ಹಾಳು ಮಾಡ್ಕೊಳ್ಬೇಡ್ರಿ. ಪ್ರೇ ಟು ಗಾಡ್, ಲಾರ್ಡ್ ವಾಟ್ ಐ ಶುಡ್ ಡೂ? ನಾನು ಏನು ಮಾಡಲಿ ದೇವರೇ? ನನ್ನ ಏನಕ್ಕೋಸ್ಕರ ನನ್ನನ್ನು ಕರೆದಿದೆ? ಹಿ ವಿಲ್ ಆನ್ಸರ್ ಯು. ಇಲ್ಲಿ ದೇವರವನಿಗೊಂದು ಕೆಲಸ ಕೊಡ್ತಾನೆ. ಏನು ವಚನ ನೀವು ನೋಡುವಾಗ 3ನೇ ಅಧ್ಯಾಯದಲ್ಲಿ 10ನೇ ವಚನದಲ್ಲಿ ಎಲ್ಲವನ್ನು ಹೇಳಿದ ಮೇಲೆ ಹೇಳ್ತಾನೆ, ಆದ್ದರಿಂದ ನಾನು ಜನರಾಗಿರುವ ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ಬರಮಾಡುವುದಕ್ಕೆ ನಿನ್ನನ್ನು ಫರೋಹನ ಬಳಿಗೆ ಕಳಿಸ್ತೇನೆ ಬಾ ಅಂದ. ಪ್ರಿಯರೇ, ವಾಟ್ ಎ ವಂಡರ್ಫುಲ್ ಗಾಡ್. ಕುರಿ ಕಾಯಲಿಕ್ಕೆ ಹೋದವನು ದೇವರ ಮಂದೆಯನ್ನು, ಇಸ್ರಾಯೇಲರನ್ನು ಕಾಯುವ ಕುರುಬನಾಗಿ ದೇವರವನನ್ನು ಮಾಡಿದ. ಎಲ್ಲಿಂದ ಎಲ್ಲಿಗೆ? ಇದೆಲ್ಲ ಎಲ್ಲಾಗಿದ್ದು ಗೊತ್ತುಂಟ? ಇದು ಆ ಬೆಟ್ಟದ ಬುಡದಲ್ಲಿ, ಫ್ರಮ್ ದ ಬಾಟಮ್ ಆಫ್ ದಟ್ ಮೌಂಟೇನ್. ಮೋಸಸ್ ಇನ್ ದ ಬಾಟಮ್. ಆತನ ದೇವರು ತಳಮಟ್ಟದಲ್ಲಿಟ್ಟ. ವೈ? ಟು ಟೇಕ್ ಹಿಮ್ ಆನ್ ದ ಟಾಪ್ ಒನ್ ಡೇ. ಆಮೇಲೆ ತುಟ್ಟ ತುದಿಗೆ ಒಂದಿನ ಕರ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ಅವನ ಬುಡದಲ್ಲಿ ಅವನನ್ನು ಕರೀತಾ ಇದ್ದಾನೆ. ಓ, ದೇವ್ರ ವಾಕ್ಯ ನೋಡುವಾಗ ಅವನ ದೇವರು ಅವನ ಜೀವನದಲ್ಲಿಟ್ಟಂಥ ಉದ್ದೇಶ ಬಹಳ ವಿಶೇಷವಾದದ್ದು. ನೀವು 34ನೇ ಅಧ್ಯಾಯ ಧರ್ಮೋಪದೇಶ ಕಾಂಡ 9-10 ವಚನ ನೋಡುವಾಗ 10ನೇ ವಚನದ ಪರ್ಟಿಕ್ಯುಲರ್ ಆಗಿ ಹೇಳ್ತದೆ, ಮುಖಾಮುಖಿಯಾಗಿ ಅವನು ದೇವರಲ್ಲಿ ಬಳಕೆ ಆಗಿದ್ದಾನೆ ಎಂಬುದಾಗಿ ನೋಡ್ತೇವೆ. ಅಂತ ಪ್ರವಾದಿ ಆಮೇಲೆ ಹುಟ್ಟಲೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಎಂಥ ಹೆಸರು ಮೋಶೆಗೆ ಬಂತು ಪ್ರಿಯರೇ. 5 ಪುಸ್ತಕಗಳನ್ನು ಬರೆದುಕೊಟ್ಟ ಮಹಾಭಕ್ತನಾತನು. ಆದಿಕಾಂಡ, ವಿಮೋಚನ ಕಾಂಡ, ಅರಣ್ಯಕಾಂಡ, ಯಾಜಕಾಂಡ, ಅರಣ್ಯಕಾಂಡ, ಧರ್ಮೋಪದೇಶ ಕಾಂಡ, 5 ಪುಸ್ತಕ. ಓಹ್, ಇವತ್ತು ಇಸ್ರಾಯೇಲ್ಗೆ ಅದು ಶ್ರೇಷ್ಠವಾದ ಪುಸ್ತಕ. ಬಟ್ ಅದು ಬರೆಯೋಕ್ಕೆ ಮುಂಚೆ ಎಲ್ಲಿದ್ದ? ಹಿ ವಾಸ್ ಟೇಕಿಂಗ್ ಕೇರ್ ದ ಫ್ಲಾಕ್ ಆಫ್ ಹಿಸ್ ಫಾದರ್ ಇಲ್ಲ. ತನ್ನ ಮಂದೆಯನ್ನು, ಮಾವನ ಮಂದೆಯನ್ನು ಮೇಯಿಸ್ತಾ ಇದ್ದ. ಪ್ರಿಯರೇ, ದೇವರ ಯೋಜನೆ ನಮ್ಮ ಜೀವನದಲ್ಲಿ ವಿಶೇಷವಾಗಿದೆ. ಸೀನಾಯಿ ಬೆಟ್ಟ ಏನು ತೋರಿಸುತ್ತೆ? ಇಟ್ ಸೇಸ್ ದೇರ್ ಈಸ್ ಎ ಪರ್ಪಸ್. ಆ ಸೀನಾಯಿ ಬೆಟ್ಟ ನನಗೊಂದು ಉದ್ದೇಶಕ್ಕೋಸ್ಕರ ಇಡಲ್ಪಟ್ಟಿದೆ. ಮಾನಸಾಂತರ ಬದಲಾವಣೆ ಮಾಡುವಂಥ ಒಂದು ಬೆಟ್ಟ ಪ್ರಿಯರೇ. ಇಟ್ ವಿಲ್ ಚೇಂಜ್ ಅವರ್ ಲೈಫ್. ಇವತ್ತು ಯೇಸುವಿನ ಬಳಿಗೆ ನಾವು ಬರೋದಾದರೆ ನನ್ನ ಜೀವಿತವನ್ನು ಯೇಸು ಮಾರ್ಪಡಿಸ್ತಾರೆ. ಶಿಷ್ಯರು ನೋಡ್ರಿ, 4ನೇ ಅಧ್ಯಾಯದಲ್ಲಿ 18ನೇ ವಚನ ಮತ್ತಾಯನ ಸುವಾರ್ತೆಯಲ್ಲಿ ಮೀನು ಹಿಡಿತಾ ಇದ್ರು ಪೇತ್ರ ಮತ್ತು ಆಂದ್ರೆಯ. ಅಲ್ಲಿ ಯೋಹಾನ ಮತ್ತು ಯಾಕೋಬನು ಕೂಡ ಮೀನು ಹಿಡಿತಾ ಇದ್ರು. ಯೇಸು ಸ್ವಾಮಿ ಏನಂದ್ರೆ ಅವ್ರಿಗೆ, ಬನ್ನಿ ನನ್ನ ಹಿಂದೆ ಬನ್ನಿ, ಮನುಷ್ಯರಲ್ಲಿ ಬೆಸ್ತರಾಗಿ ನಾನು ನಿಮ್ಮನ್ನು ಮಾಡ್ತೇನೆ. ದೇ ಎಂಟರ್ಡ್ ಆಸ್ ಎ ಪ್ರೊಫೆಷನ್. ಒಬ್ಬ ಸಾಧಾರಣ ವ್ಯಕ್ತಿಯಾಗಿ ಪ್ರವೇಶಿಸಿದರು. ಬಟ್ ಅವ್ರಿಗೆ ಗೊತ್ತಿರಲ್ಲ ವೈ ವಾಟ್ ಆರ್ ಡೂಯಿಂಗ್. ಅವರು ಗಲಿಲಾಯ ಸಮುದ್ರದಲ್ಲಿ ಮೀನು ಹಿಡಿಯುವಂತ ತಿಳ್ಕೊಂಡ್ರು. ಪ್ರಿಯರೇ, ದಮಸ್ಕದ ಹಾದಿಯಲ್ಲಿ ಪೌಲ ಯೇಸು ಸ್ವಾಮಿ ನಂಬಿದ ಶಿಷ್ಯರನ್ನು ಹಾಳು ಮಾಡಬೇಕಂತ ಬಂದ. ಇಲ್ಲಿ ಮೋಶೆ ಕುರಿ ಮೇಯಿಸ್ಕೊಂಡು ಬಂದ. 3 ಜನ 3 ಥರದ ಒಂದು ಕೆಲಸದಲ್ಲಿದ್ದರು. ಬಟ್ ಅದಕ್ಕೋಸ್ಕರ ದೇವರು ಅವ್ರನ್ನ ಕರೆಯಲಿಲ್ಲ. ಆ ಒಂದು ಸಮಯ ಬಂದಾಗ ದೇವರು ಅವರನ್ನು ತನಗಾಗಿ ಕರೀತಾನೆ. ದಿಸ್ ಈಸ್ ದ ಪ್ಲಾನ್ ಆಫ್ ಗಾಡ್. ಇದು ದೇವರ ಯೋಜನೆ. ನಾವು ಯಾವ ಸ್ಥಿತಿಯಲ್ಲಿದ್ದರೂ ನಮ್ಮನ್ನು ತನಗಾಗಿ ಕರೀತಾನೆ. ನಮ್ಮ ಜೀವನ ವೇಸ್ಟ್ ಅಲ್ಲ, ಅದು ವಿಶೇಷವಾದ ಉದ್ದೇಶಕ್ಕೋಸ್ಕರ ಇಡಲ್ಪಟ್ಟದೆ. 2ನೇದಾಗಿ ನೋಡ್ತೇವೆ, ಆ ಬೆಟ್ಟ ಏನು? ಅದು ಉರಿಯುವ ಬೆಟ್ಟ. ಇಟ್ ಬರ್ನ್ಸ್. ಅದು ಉರಿಯುವಂಥದ್ದು. ನಾವು ವಿಮೋಚನಾ ಕಾಂಡ 3ನೇ ಅಧ್ಯಾಯದಲ್ಲಿ ನೋಡುವಾಗ ಆ ಬೆಂಕಿಯಿಂದ ಪೊದೆ ಉರಿತಾ ಇತ್ತು. ಏನು ತೋರಿಸುತ್ತೆ ಇದು? ಇದು ದೇವ್ರ ವಾಕ್ಯ ನೋಡುವಾಗ ಮೋಶೆಯನ್ನು ಆ ಬೆಂಕಿಯಲ್ಲಿ ದೇವರು ಉರಿಸ್ಲಿಕ್ಕಾಗಿ ಅಲ್ಲಿ ಆತನನ್ನು ಕರೆದಿದ್ದ. ಹಿ ವಾಸ್ ಅಪಿಯರಿಂಗ್ ಇನ್ ಎ ಫೈರ್, ಎ ಬರ್ನಿಂಗ್ ಫೈರ್. ಫ್ಲೇಮ್ಸ್ ಆರ್ ಕಮಿಂಗ್. ಅಲ್ಲಿ ಜ್ವಾಲೆಗಳು ಬರ್ತಾ ಇದೆ.
ಸೀನಾಯಿ ಬೆಟ್ಟ ಉರಿಯುವ ಬೆಟ್ಟ. ಯಾವುದಕ್ಕೋಸ್ಕರ? ಅದು ಮೋಶೆ ಜೀವಿತವನ್ನೇ ಉರಿಸಿಬಿಡ್ತು ಪ್ರಿಯರೇ. ಒಂದು, ಮೋಶೆಯಲ್ಲಿ ಬೇಡದಂಥ ಸಂಗತಿಗಳನ್ನು ಉರಿಸಿತು. ಎರಡನೇದಾಗಿ ಅವನ ಆತ್ಮವನ್ನು ಉಜ್ಜೀವನ ಮಾಡಲಿಕ್ಕೆ ಅದು ಉರಿಸ್ತಾ ಇದೆ. ಉಜ್ಜೀವನ ಮಾಡಲಿಕ್ಕಾಗಿ ಅದು ಉರಿಸ್ತಾ ಇದೆ. ದೇವರ ವಾಕ್ಯ ನೋಡುವಾಗ ಮತ್ತಾಯನ ಸುವಾರ್ತೆ 3ನೇ ಅಧ್ಯಾಯ 11ನೇ ವಚನದಲ್ಲಿ 3:16 ನಾವು ನೋಡುವಾಗ, ಲೂಕನ ಸುವಾರ್ತೆಯಲ್ಲಿ ನೋಡ್ತೇವೆ, ಎರಡರಲ್ಲೂ ಕೂಡ ನಾನಾದರೂ ನಿಮಗೆ ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದೆ, ಆದರೆ ನನ್ನಿಂದ ಬರುವ ನಿಮಗೆ ಪವಿತ್ರಾತ್ಮದಲ್ಲಿಯೂ ಬೆಂಕಿಯಲ್ಲೂ ದೀಕ್ಷಾಸ್ನಾನ ಮಾಡಿಸ್ತೇನೆ ಎಂಬುದಾಗಿ ಹೇಳ್ತಾನೆ. ಯೋಹಾನ್ ಹೇಳಿದ ಮಾತಿದು. ಯೋಹಾನ್ ಹೇಳ್ತಾನೆ, ಯೇಸು ಸ್ವಾಮಿ ಜನರನ್ನು ಬೆಂಕಿಯಲ್ಲಿ ದೀಕ್ಷಾಸ್ನಾನ ಮಾಡಿಸ್ತಾನೆ. ಲೂಕನ ಸುವಾರ್ತೆ 12ನೇ ಅಧ್ಯಾಯ 49ನೇ ವಚನಕ್ಕೆ ಬರುವಾಗ, ಲೂಕ 12:49 ಅಲ್ಲಿ ಹೀಗೆ ಬರೆಯಲ್ಪಟ್ಟದೆ, ನಾನು ಬೆಂಕಿ ಹಾಕಲಿಕ್ಕಾಗಿ ಲೋಕದಲ್ಲಿ ಬಂದೆ, ಅದು ಹತ್ತುಕೊಂಡಿದ್ರೆ ಎಷ್ಟೋ ಚೆನ್ನಾಗಿತ್ತು. ದೇವರು ಬೆಂಕಿಯನ್ನು ಹಾಕಲಿಕ್ಕೆ ಬಂದ ಎಂಬುದಾಗಿ ಸ್ಪಷ್ಟವಾಗಿ ನಾವು ನೋಡ್ತೇವೆ. He came to send his fire. ಯಾತಕ್ಕೋಸ್ಕರ? ಯಾವ ಬೆಂಕಿ ಇದು? ಈ ಬೆಂಕಿ ಏನು ಮಾಡ್ತದೆ? ಸೀನಾಯಿ ಬೆಟ್ಟದಲ್ಲಿ ಬೆಂಕಿ ಯಾಕೆ ಉರಿತು ಪ್ರಿಯರೇ? ಆ ಬೆಂಕಿ ಏನಂದ್ರೆ, ಆ ಬೆಂಕಿಯಲ್ಲಿ ಜನರು ದೇವರ ಮಹಿಮೆಯನ್ನು ನೋಡಬೇಕೆಂಬುದಾಗಿ 17ನೇ ಅಧ್ಯಾಯ 1ನೇ ಅರಸುಗಳ ಗ್ರಂಥದಲ್ಲಿ ಪರಲೋಕದಿಂದ ಎಲಿಯನ್ನು ಪ್ರಾರ್ಥಿಸುವಾಗ ಬೆಂಕಿ ಇಳಿದು ಬಂತು ಎಂಬುದಾಗಿ ನೋಡ್ತೇವೆ. ಆ ಬೆಂಕಿಯಲ್ಲಿ ಏನಿತ್ತು? ಇಟ್ ಇಸ್ ಕಂಟೈನ್ ದ ಗ್ಲೋರಿ ಆಫ್ ಗಾಡ್. ದೇವರ ಮಹಿಮೆ ಆ ಬೆಂಕಿಯಲ್ಲಿತ್ತು. ಪೀಪಲ್ ನಾಟ್ ಓನ್ಲಿ ಸಾ ದ ಫೈರ್ ಬಟ್ ದೇ ಸಾ ದ ಗ್ಲೋರಿ. ಅವ್ರು ಬರೀ ಬೆಂಕಿ ನೋಡಲಿಲ್ಲ, ಅದ್ರಲ್ಲಿ ದೇವರ ಮಹಿಮೆಯನ್ನು ನೋಡಿದರು. ದೆನ್ ದೇ ಶೌಟೆಡ್, ಯೆಹೋವನೇ ನಮ್ಮ ದೇವರು, ಯೆಹೋವನೇ ನಮ್ಮ ದೇವರು. ನನ್ನ ಪ್ರಿಯ ಸಹೋದರ ಸಹೋದರಿ, ದೇವರು ದಹಿಸುವ ಅಗ್ನಿ ಎಂಬುದಾಗಿ ನಾವು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಇಬ್ರಿಯ ಗ್ರಂಥದಲ್ಲಿ ನೋಡ್ತೇವೆ, ದೇವರು ದಹಿಸುವ ಅಗ್ನಿ. ಈ ಬರ್ನ್, ಆತನಲ್ಲಿ ಅದು ನೇಚರ್, ಈ ಪರಿಶುದ್ಧ ಅಂತ ನೇಚರ್, ಅದು ಹೋಲಿ ನೇಚರ್ ಪ್ರಿಯರೇ. ಅದು ಪ್ರತಿಯೊಬ್ಬರಲ್ಲಿ ಇರಬೇಕಾಗಿದೆ. ಯಾಕಂದರೆ ಯಾಜಕಾಂಡ 11:44 ವಚನಕ್ಕೆ ಬರುವಾಗ ದೇವರ ವಾಕ್ಯ ಹೇಳ್ತದೆ, ನಾನು ಪರಿಶುದ್ಧನಾಗಿರೋ ಪ್ರಕಾರ ನೀವು ಪರಿಶುದ್ಧರಾಗಿರಿ. ಇಬ್ರಿಯ ಗ್ರಂಥ 12:14 ವಚನ ಹೇಳ್ತದೆ, ಪರಿಶುದ್ಧತೆ ಇರದೆ ಯಾರು ದೇವರು ನೋಡಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ವಿತೌಟ್ ಹೋಲಿನೆಸ್ ವಿಚ್ ನೋ ಮ್ಯಾನ್ ಕ್ಯಾನ್ ಸಿ ಗಾಡ್. ಮತ್ತಾಯನ ಸುವಾರ್ತೆ 3:8 ವಚನ ನೋಡುವಾಗ, ನಿರ್ಮಲ ಚಿತ್ತರು ಧನ್ಯರು, ದೇವರನ್ನು ನೋಡುವರು. ಬ್ಲೆಸ್ಡ್ ಆರ್ ದ ಪ್ಯೂರ್ ಇನ್ ಹಾರ್ಟ್, ದೇ ಶಾಲ್ ಸಿ ಗಾಡ್. ಹಾಗೆ ದೇವರು ಹೇಗೆ ನೋಡುವುದು? ಓನ್ಲಿ ಥ್ರೂ ದ ಫೈರ್ ಆಫ್ ದ ಹೋಲಿ ಸ್ಪಿರಿಟ್. ಪರಿಶುದ್ಧಾತ್ಮನ ಬೆಂಕಿಯಿಂದ, ಪರಿಶುದ್ಧಾತ್ಮನ ಅನುಭವದಿಂದ. ಪ್ರಿಯರೇ, ಆ ಬೆಂಕಿಯನ್ನು ಕೊಡಲಿಕ್ಕಾಗಿ ದೇವರು ಮೋಶೆಯನ್ನು ಕರೆದ. ಮೋಶೆ ಬೆಂಕಿ ನೋಡುವಾಗ ಆಶ್ಚರ್ಯಪಟ್ಟ. ವೈ ಇಟ್ ಈಸ್ ಬರ್ನಿಂಗ್? ಅದು ಪೊದೆಯನ್ನು ಉರಿಸ್ಲಿಕ್ಕಾಗಿ ಬಂತ ಬೆಂಕಿ? ನೋ, ಅದು ಮೋಶೆಯನ್ನು ಉರಿಸ್ಲಿಕ್ಕಾಗಿ ಅಲ್ಲಿವರೆಗೆ ಜನರ ಬಗ್ಗೆ ಅವನಿಗೆ ತಿಳಿದಿರುವಂಥ ಸಂಗತಿಗಳು ಆ ಬೆಂಕಿ ಮೂಲಕ ಅವನಿಗೆ ಗೊತ್ತಾಯಿತು ಪ್ರಿಯರೇ. ಅವನ ಕಣ್ಣು ಕುರುಡಾಗಿತ್ತು. ತನಗೇನು ಸೇವೆ ಅಲ್ಲ, ತನಗೇನು ಭವಿಷ್ಯ ಇಲ್ಲ ಅಂತ ತಿಳ್ಕೊಂಡಲ್ಲಿ ಜೀವಿಸ್ತಾ ಇದ್ದ. ಆ ಪಟ್ಟಣ, ಆ ಪರ್ವತ ಅವನ ಕಣ್ಣನ್ನು ತೆರೆಸ್ತಾ. He saw a supernatural things. He experienced supernaturally. He saw the fire burning and fire burned him also. ಅವನನ್ನು ಕೂಡ ಬೆಂಕಿ ತುಂಬಲ್ಪಡ್ತು ಪ್ರಿಯರೇ. ಅವನ ಸ್ಥಳ ಬಿಡುವಾಗ ದೇವರವನನ್ನು ನೋಡಿದ. God was there. ಇದು ನೋಡಿ, ಅಲ್ಲೇ ಇರ್ತಾನೋ, ಬೆಂಕಿ ಹತ್ರ ಬರ್ತಾನೋ ಪ್ರಿಯರೇ. ದೇವರ ವಾಕ್ಯ ಹೇಳ್ತದೆ, ಅವನು ದಾರಿ ಬಿಟ್ಟದನ್ನು ಯೆಹೋವನು ನೋಡಿದ. God watched him. Oh, glory to God. ಗ್ಲೋರಿ ಟು ಗಾಡ್. ಪ್ರಿಯರೇ, ಮತ್ತಾಯನ ಸುವಾರ್ತೆ 5ನೇ ಅಧ್ಯಾಯ 6ನೇ ವಚನ ಹೇಳ್ತದೆ, ನೀತಿಗೆ ಹಸಿದು ಬಾಯಾರದವರು ಧನ್ಯರು. 9ನೇ ಅಧ್ಯಾಯ ಅಪೊಸ್ತಲಕೃತ್ಯ 19ನೇ ಅಧ್ಯಾಯ ಅಪೊಸ್ತಲಕೃತ್ಯದಲ್ಲಿ ಪೌಲನನ್ನು ಜನ ಕೇಳ್ತಾರೆ, ನಾವು ಆ ಪವಿತ್ರಾತ್ಮನ ವರ ಇದೆ ಎಂಬುದಾಗಿ ನಾವು ಕೇಳಿಲ್ಲ ಎಂಬುದಾಗಿ. ಯಾಕೆ? ಇವತ್ತು ದೇವರ ಆತ್ಮನ ಪ್ರಸನ್ನತೆ ಏನು, ದೇವರ ಬೆಂಕಿಯನ್ನು ಅನುಭವ ಜನ ಹೊಂದದೇ ಇದ್ದಾರೆ ಪ್ರಿಯರೇ. ಯೇಸು ಸ್ವಾಮಿ ನಿಕೋದೇಮನಿಗೆ ಏನು ಹೇಳಿದ್ರು? ಮತ್ತೆ ಯೋಹಾನ ಸುವಾರ್ತೆ 3ನೇ ಅಧ್ಯಾಯ 3 ಮತ್ತು 5 ವಚನದಲ್ಲಿ, ನೀನು ಆತ್ಮದಲ್ಲಿಯೂ ನೀರಿನಲ್ಲಿ ನೀನು ಹುಟ್ಟಬೇಕೆಂಬುದಾಗಿ ಹೇಳ್ತಾರೆ. ನೀರಿನಲ್ಲಿ ಹುಟ್ಟಿದ್ವಿ, ಆತ್ಮದಲ್ಲಿ ಅಂದ್ರೆ ಏನು? ದಟ್ ಈಸ್ ದ ಬ್ಯಾಪ್ಟಿಸಮ್ ಆಫ್ ದ ಹೋಲಿ ಸ್ಪಿರಿಟ್. ಆಗಲೇ ನಮಗೆ ದೇವರಿಗೆ ನಮಗೊಂದು ನಿಕಟ ಸಂಬಂಧ ಬರುವಂಥದ್ದು. ಆಫ್ಟರ್ ರಿಸೀವಿಂಗ್ ದ ಅನಾಯಿಂಟಿಂಗ್, ಜೀಸಸ್ ವೆಂಟ್ ಅಂಡ್ ಫೇಸ್ ದ ಡೆವಿಲ್. 4ನೇ ವಚನ ನಾವು ನೋಡ್ಕೊಳ್ತೇವೆ ನಾವು ಮತ್ತಾಯನ ಸುವಾರ್ತೆಯಲ್ಲಿ. ಪ್ರಿಯ ಸಹೋದರ ಸಹೋದರಿ, ಏನಕ್ಕೋಸ್ಕರ ದೇವರ ಮಹಿಮೆ ಇದೆ? ಏನಕ್ಕೋಸ್ಕರ ದೇವರ ಬೆಂಕಿ ಉರಿತಾ ಇದೆ? ಅದು ನಾನು ನಿನ್ನನ್ನು ಬದಲಾವಣೆ ಮಾಡಲಿಕ್ಕಾಗಿ, ನಾನು ನಿನಗೆ ದೇವರ ಸ್ವರೂಪವನ್ನು ಕೊಡಲಿಕ್ಕಾಗಿ. ಇಟ್ಸ್ ಬರ್ನಿಂಗ್ ಟುಡೇ. Who will receive that anointing? Who will receive that fire today? Who is receiving today? God is calling you. ದೇವರು ನಿನ್ನನ್ನು ಕರೀತಾ ಇದ್ದಾನೆ. He want to baptize you with that fire. He want to baptize you with that fire. ಪ್ರಿಯರೇ, ನಾವೆಲ್ಲರೂ ಆ ಬೆಂಕಿಯಲ್ಲಿ ದಾಟಬೇಕು. ನಾವೆಲ್ಲರೂ ಬೆಂಕಿಯಲ್ಲಿ ದಾಟಬೇಕು.
ಅಪೊಸ್ತಲರು 1ನೇ ಅಧ್ಯಾಯ 5ನೇ ವಚನದಲ್ಲಿ ಯೇಸು ಸ್ವಾಮಿ ಶಿಷ್ಯರಿಗೆ ಏನು ಹೇಳ್ತಾರೆ? ಆಲ್ರೆಡಿ ಅವ್ರು ಲೂಕನ್ ಸುವಾರ್ತೆ 24-49 ವಚನದಲ್ಲಿ ಹೇಳ್ತಾರೆ, ಸ್ವಲ್ಪ ದಿವಸ ನಿಮಗೆ ದೀಕ್ಷಾಸನ ಆಗೋದು ಅಂತ. ಬಟ್ ಅದು ರಿಸರೆಕ್ಷನ್ ಆದ್ಮೇಲೆ ಅಗೇನ್ ಇಟ್ ಕನ್ಫರ್ಮ್ ದಿಸ್ ವರ್ಡ್. ರೀಡ್ ಆಕ್ಟ್ಸ್. ನೀರಿನಲ್ಲಿ ದೀಕ್ಷಾಸ್ನಾನ ಮಾಡಿಸಿದನು, ನಿಮಗಾದರೂ ಇನ್ನು ಸ್ವಲ್ಪ ದಿವಸಗಳೊಳಗಾಗಿ ಪವಿತ್ರ ಆತ್ಮದಲ್ಲಿ ಸ್ನಾನ ಆಗೋದು. ಪ್ರಿಯರೇ, ಆ ಸೀನಾಯಿ ಬೆಟ್ಟದ ಅನುಭವ ನಮಗೂ ಕೂಡ ಆಗಬೇಕಾಗಿದೆ. ಆ ಸೀನಾಯಿ ಬೆಟ್ಟದ ಬೆಂಕಿ ನಮ್ಮ ಮೇಲೂ ಕೂಡ ಇಳಿದು ಬರಬೇಕಾಗಿದೆ. ಇಟ್ ಮಸ್ಟ್ ಆಲ್ಸೋ ಬರ್ನ್. ಪ್ರಿಯರೇ, ಇವತ್ತು ಪ್ರಪಂಚದ ಎಲ್ಲ ಕಡೆ ಬೆಂಕಿ ಹಬ್ಬಿದ್ದರಿಂದ ಪ್ರಿಯರೇ ಅನೇಕ ಸಂಗತಿಗಳು ಜರುಗಿತು. ನೀವು ನೋಡುವಾಗ 2ನೇ ಅಧ್ಯಾಯದಲ್ಲಿ ಅಪೊಸ್ತಲರಲ್ಲಿ ಅವರು 50 ಮಂದಿ ಒಂದೇ ಮನಸ್ಸಿಂದ ಕೂಡಿ ಬಂದಾಗ ಆ ಫೈರ್ ಕೇಮ್. ಸೀನಾಯಿ ಬೆಟ್ಟದ ಫೈರ್ ಇಳಿದು ಬಂತು ಎಂಬುದಾಗಿ ನಾವು ನೋಡ್ತೇವಲ್ಲಿ. ಆ ಫೈರ್ ಏನು ಮಾಡ್ತು? ಇಟ್ ಬರ್ನ್ 120 ಪೀಪಲ್ ದೇರ್. 120 ಜನ ತುಂಬ ಬಿಡ್ತು ಪ್ರಿಯರೇ. ದೇರ್ ಆಲ್ ಉರಿಯುವಂಥ ನಾಲಿಗೆಗಳು ಅವರ ತಲೆ ಮೇಲೆ ಕಾಣಿಸ್ಕೊಂಡು ಎಂಬುದಾಗಿ ನಾವು ನೋಡ್ತೇವೆ. ಎಲ್ಲಿವರೆಗೆ? ನಮ್ಮ ಜೀವನದ ಪರ್ಯಂತರವರೆಗೆ. ನಿನ್ನ ತಲೆಯಲ್ಲಿರುವ ಎಣ್ಣೆ ಅದು ಎಂದು ಕಡಿಮೆ ಆಗಬಾರದು ಎಂಬುದಾಗಿ ಬೈಬಲ್ ಹೇಳ್ತದೆ. ನಿನ್ನ ತಲೆಗೆ ಎಣ್ಣೆದ ಕೊರತೆ ಆಗದಿರಲಿ ಎಂಬುದಾಗಿ ಪ್ರಸಂಗ 9ನೇ ಅಧ್ಯಾಯದಲ್ಲಿ ನಾವು ನೋಡ್ತೇವೆ. ಅಲಾಂಟಿಂಗ್ ಆಲ್ ದ ಟೈಮ್. 61ನೇ ವಚನ ಏಷ್ಯನ್ಗಂತ ಹೇಳ್ತದೆ, ಕರ್ತನ ಆತ್ಮವು ನನ್ನ ಮೇಲೆ ಇದೆ, ಕರ್ತನ ಆತ್ಮ ನನ್ನ ಮೇಲೆ ಇದೆ. ಎಲ್ಲ ಸಂದರ್ಭದಲ್ಲಿಯೂ ಎಲ್ಲ ಸನ್ನಿವೇಶಗಳಲ್ಲಿ ನಮಗೆ ಅದು ಬೇಕು. ಎಫೆಸ ಪತ್ರಿಕೆ 6ನೇ ಅಧ್ಯಾಯ 18ನೇ ವಚನ, ಯೂದ 20ನೇ ವಚನ ನೋಡುವಾಗ ಪವಿತ್ರಾತ್ಮ ಪ್ರೇರಿತರಾಗಿ ಪ್ರಾರ್ಥಿಸಿರಿ. ಯೂದ ಹೇಳ್ತಾನೆ ಪವಿತ್ರಾತ್ಮ ಭರಿತರಾಗಿ ಪ್ರಾರ್ಥಿಸಿರಿ. ಪ್ರೇರಣೆಯಾಗಿ ಪ್ರಾರ್ಥಿಸಿರಿ, ಭರಿತರಾಗಿ ಪ್ರಾರ್ಥಿಸಿರಿ. ನಿಮಗೆ ಪರಿಶುದ್ಧಾತ್ಮನ ಬೆಂಕಿ ಇಲ್ಲದಿದ್ರೆ, ಇಫ್ ಯು ಆರ್ ನಾಟ್ ಅನಾಯಿಂಟೆಡ್ ಬೈ ದ ಹೋಲಿ ಸ್ಪಿರಿಟ್, ಹೌ ಯು ವಿಲ್ ಪ್ರೇ? How you will pray in the Holy Spirit? You just say prayer, that's all. ಬರೀ ಸುಮ್ಮನೆ ಪ್ರಾರ್ಥನೆ ಮಾಡ್ತೀವಿ ಅಷ್ಟೇ. ಅದು ಪರಲೋಕ ಹೋಗ್ತದೆ ಇಲ್ಲ ಯಾರಿಗೆ ಗೊತ್ತಾ? ಬಟ್ ಹೋಲಿ ಸ್ಪಿರಿಟ್ ಇಂದ ಪ್ರೇರಿತರಾಗಿ ಪ್ರಾರ್ಥನೆ ಮಾಡಿದ್ರೆ 100% ಇಟ್ ವಿಲ್ ಗೋ ಟು ದ ಫೀಟ್ ಆಫ್ ಗಾಡ್. ದೇವರ ಪಾದ ಸನ್ನಿಧಾನಕ್ಕೆ ಹೋಗುತ್ತೆ. 100% ಗಾಡ್ ವಿಲ್ ಆನ್ಸರ್ ದಟ್ ಪ್ರೇಯರ್. ದೇವರಿಲ್ಲ ಅಂತ ಹೇಳೋದೇ ಇಲ್ಲ ಪರಿಶುದ್ಧಾತ್ಮನಿಗೆ. ಹಿ ವಿಲ್ ಆನ್ಸರ್, ಹಿ ವಿಲ್ ಸೇ ಎಸ್. ಸೀನಾಯಿ ಬೆಟ್ಟ ಮೋಶೆಯನ್ನು ಮಾರ್ಪಡಿಸಿಬಿಡ್ತ. ಅವನ ದಿಕ್ಕು ಬದಲಾಯಿಸಿತು. ಇಟ್ ಚೇಂಜ್ ಇಸ್ ಲೈಫ್ ಆ್ಯಂಡ್ ಈಸ್ ಅನಾಯಿಂಟೆಡ್ ವಿತ್ ದ ಹೋಲಿ ಸ್ಪಿರಿಟ್, ಹೋಲಿ ಫೈರ್. ಆ ಬೆಂಕಿ ಆ ಎದುರಿನಲ್ಲಿ ನಿಂತ್ಕೊಂಡಿದ್ದಾನೆ. ಯು ಸ್ಟ್ಯಾಂಡಿಂಗ್ ಬಿಫೋರ್ ದಟ್ ಬುಷ್, ಇಟ್ ವಾಸ್ ಬರ್ನಿಂಗ್. ಪ್ರಿಯರೇ, 100% ಹಿ ಆಲ್ಸೋ ಬರ್ನ್ ಇನ್ ದಟ್ ಫೈರ್. ಒಬ್ರು ಹೇಳಿದ್ರು, ಜಾನ್ ವೆಸ್ಲಿ ಅವ್ರಿಗೆ ಕೇಳಿದ್ರಂತೆ, ಜಾನ್ ವೆಸ್ಲಿ ಅವರು ನಿಮ್ಮ ಪ್ರಸಂಗ ಕೇಳಲಿಕ್ಕೆ 1000 ಜನ ಯಾಕೆ ಬರ್ತಾರೆ? 17-18ನೇ ಶತಮಾನದಲ್ಲಿ ಬಂದಂಥ ದೊಡ್ಡ ಸೇವಕರವರು. ಯಾಕೆ ಜಾನ್ ವೆಸ್ಲಿ ಜನ ನಿನ್ನ ವಾಕ್ಯ ಕೇಳಲಿಕ್ಕೆ ಬರ್ತಾರೆ? ಆಗ ಜಾನ್ ವೆಸ್ಲಿ ಹೇಳಿದ್ರಂತೆ, ನನ್ನ ಕೇಳಲಿಕ್ಕಾಗಿ ಜನ ವಾಕ್ಯ ಕೇಳಕ್ಕೆ ಬರಲ್ಲ, ಆದರೆ ಜಾನ್ ವೆಸ್ಲಿ ಬೆಂಕಿಯಿಂದ ಹಚ್ಚಿಸಿಕೊಂಡು ಉರಿಯುವುದನ್ನು ನೋಡಲಿಕ್ಕೆ ಜನ ಬರ್ತಾರೆ. ಅವ್ರು ಹೇಗೆ ಉರಿತಾ ಇದ್ದಾನೆ ಬೆಂಕಿಯನ್ನು ನೋಡಲಿಕ್ಕಾಗಿ ಜನ ಬರ್ತಾರೆ. ಎಸ್, ದಟ್ಸ್ ವೈ ದೇ ಕಮ್. ಪ್ರೇರೆ, ಇವತ್ತು ಬೆಂಕಿಯನ್ನು ಆರಿಸಲಿಕ್ಕೆ ಸೈತಾನ ಬಹಳ ಪ್ರಯತ್ನ ಪಡ್ತಾನೆ. ನಮ್ಮ ಮೇಲೆ ಬೆಂಕಿ ಆರಿಸಲಿಕ್ಕೆ ಸಂಸೋನನ್ನು ಬೆಂಕಿಯಿಂದ ಆರಿಸಲಿಕ್ಕೆ ಅವನು ಪ್ರಯತ್ನಿಸಿದ. ಅನೇಕರನ್ನು ಬೆಂಕಿಯಿಂದ ಆರಿಸಲಿಕ್ಕೆ ಪ್ರಯತ್ನ ಪಡ್ತಾನೆ. ಬಟ್ ನಾವು ಅದನ್ನು ಆರಿಸೋದು ಬೇಡ ಪ್ರೇರೆ. ಆ ಪರಿಶುದ್ಧಾತ್ಮ ಬೆಂಕಿ ನನ್ನಲ್ಲಿ ಉರಿಯಲಿ. ಲೆಟ್ ಬರ್ನ್ ಆಲ್ವೇಸ್ ಅದು ನನ್ನಲ್ಲಿ ಉರಿಯಲಿ ಪ್ರಿಯರೇ, ಅದು ನನ್ನಲ್ಲಿ ಉರಿಬೇಕು. ಅದಕ್ಕೋಸ್ಕರ ದೇವರು ನಮ್ಮನ್ನು ಕರೆದಿದ್ದಾನೆ. ಮೋಶೆಯನ್ನು ಉರಿಲಿಕ್ಕಾಗಿ ಬೆಟ್ಟಕ್ಕೆ ದೇವರು ಕರೆದ. ಸೀನಾಯಿ ಬೆಟ್ಟ ನಮಗೇನು ಕೊಡುತ್ತೆ? ನನ್ನ ಜೀವನವನ್ನು ಮಾರ್ಪಾಟು ಮಾಡುತ್ತೆ. ನನ್ನನ್ನು ಬೆಂಕಿಯಲ್ಲಿ ಉರಿಸ್ತದೆ ಬೆಟ್ಟ. 3ನೇದಾಗಿ ಬೆಟ್ಟ ಏನು ಮಾಡುತ್ತೆ? ಇಟ್ ಗಿವ್ಸ್ ದ ಲಾ ಆಫ್ ಗಾಡ್. ಅದು ದೇವರ ವಾಕ್ಯವನ್ನು ನನಗೆ ಕೊಡುತ್ತೆ. ಇಟ್ ಗಿವ್ಸ್ ದ ಲಾ ಆಫ್ ಗಾಡ್. ದೇವರ ವಾಕ್ಯವನ್ನು ನಮಗೆ ಕೊಡುತ್ತೆ. ವಾಟ್ ಎ ಬ್ಲೆಸ್ಸಿಂಗ್ ಇಟ್ ಈಸ್. ವಾಟ್ ಎ ಬ್ಲೆಸ್ಸಿಂಗ್ ಇಟ್ ಈಸ್. ಚೆಕ್ ದಟ್. ವಾಟ್ ಎ ಬ್ಲೆಸ್ಸಿಂಗ್ ಇಟ್ ಈಸ್. ಇಟ್ ಗಿವ್ಸ್ ದ ವರ್ಡ್. ಇಟ್ ಗಿವ್ಸ್ ದ ವರ್ಡ್. ಪ್ರಿಯ ಸಹೋದರ ಸಹೋದರಿ, ದೇವ್ರ ವಾಕ್ಯ ನಮಗೆ ನೋಡ್ತೇವೆ. ದೇವ್ರ ವಾಕ್ಯ ಹೇಳ್ತದೆ, ಸೀನಾಯಿ ಬೆಟ್ಟದ ಮೇಲೆ ವಿಮೋಚನ ಕಾಂಡ 19ನೇ ಅಧ್ಯಾಯ 20ನೇ ವಚನ 20ನೇ ಅಧ್ಯಾಯಕ್ಕೆ ನಾವು ಬರುವಾಗ, ದೇವರು ಮೋಶೆ ಸಂಗಡ ಮಾತನಾಡಿ, ಇಸ್ರಾಯೇಲ್ ಸಂಗಡ ಮಾತಾಡಿ ತನ್ನ 10 ಆಜ್ಞೆಗಳನ್ನು ಅವರಿಗೆ ಕೊಟ್ಟದನ್ನು ನಾವು ನೋಡ್ತೇವೆ. 10 ಆಜ್ಞೆಗಳನ್ನು ಕೊಟ್ಟದನ್ನು ನಾವು ಅಲ್ಲಿ ನೋಡ್ತೇವೆ. ಈ ಬ್ಲೆಸ್ಡ್ ಇಸ್ರಾಯೇಲ್ ವಿತ್ 10 commandments. God's words proceed from the Mount of Sinai. ಈ ಸೀನಾಯಿ ಬೆಟ್ಟದ ಮೂಲಕ ದೇವರ ವಾಕ್ಯ ಬರ್ತದೆ ಪ್ರಿಯರೇ. ಇಟ್ ಪ್ರೊಸೀಡ್ ಫ್ರಮ್ ದೇರ್. ಇಲ್ಲಿ ನೋಡ್ತೇವೆ, ಒಂದು ವಿಚಾರ ನೀವು ತಿಳ್ಕೊಳ್ಬೇಕು. ದೇವರು ಇಸ್ರಾಯೇಲನ್ನು ಐಗುಪ್ತ ದೇಶದಿಂದ ಕರೆದ. ಇಲ್ಲಿ ಐಗುಪ್ತ ದೇಶ ಇದೆ. ಏನಕ್ಕೆ ಕರೆದ? ವಾಗ್ದಾನ ಹಾಲು ದೇವರು ಹರಿಯುವಂಥ ದೇಶಕ್ಕೆ ಕರ್ಕೊಂಡು ಹೋಗ್ಲಿಕ್ಕಾಗಿ.
ಇಲ್ಲಿ ಐಗುಪ್ತ ದೇಶ, ಇಲ್ಲಿ ವಾಗ್ದಾನ ದೇಶ, ಕಾನಾನ್ ದೇಶ. ಈ ಸ್ಥಳದಿಂದ ಈ ಸ್ಥಳಕ್ಕೆ ಹೋಗಬೇಕಾದ್ರೆ ಯು ಹ್ಯಾವ್ ಟು ಕಮ್ ಟು ದ ಮೌಂಟ್ ಹೋರೆಬ್. ಹೋರೆಬ್ ಬೆಟ್ಟ ಅಥವಾ ಸೀನಾ ಬೆಟ್ಟಕ್ಕೆ ಇಲ್ಲಿ ಬರಬೇಕು. ಇದೆರಡರ ಮಧ್ಯದಲ್ಲಿ ಇದೆ. ಯಾಕೋಸ್ಕರ? ನೀವು ಲಾ ಇಲ್ಲದೆ, ವಿತೌಟ್ ವರ್ಡ್, ವಿತೌಟ್ ಕ್ಲೆನ್ಸಿಂಗ್, ಯು ಕೆನಾಟ್ ಗೋ ಟು ದಟ್ ಪ್ಲೇಸ್. ದೇವರ ವಾಕ್ಯ ಇಲ್ಲದೆ ನಮಗೆ ವಾಗ್ದಾನ ದೇಶ ಸಿಗುವುದಿಲ್ಲ. ಆ ವಾಕ್ಯ ಅಂದ್ರೆ ಯಾರು? ನಮ್ಮ ರಕ್ಷಕನಾದ ಯೇಸು ಸ್ವಾಮಿ. ಯೋಹಾನ ಸುವಾರ್ತೆ 1:1 ಹೇಳ್ತದೆ, ವಾಕ್ಯವಿತ್ತು, ಆದಿಯಲ್ಲಿ ವಾಕ್ಯವು ದೇವರಾಗಿತ್ತು, ಆ ವಾಕ್ಯ ಎಂಬುದು ನರತರ ವಾಸ ಮಾಡಿದ ಎಂಬುದಾಗಿ 12ನೇ ವಚನದಲ್ಲಿ ನಾವು 14ನೇ ವಚನದಲ್ಲಿ ನಾವು ನೋಡ್ತೇವೆ. He dwelt among us. ದೇವರ ವಾಕ್ಯ, ದೇವರ ವಾಕ್ಯ. ಮೋಶೆಗೆ ದೇವರು ಕರೆದಂಥ ಮೇನ್ ಉದ್ದೇಶ ಏನಂದ್ರೆ ಅಲ್ಲಿ ಬಿಡಿಸ್ಕೊಂಡು ಇಲ್ಲಿ ದೇವರ ವಾಕ್ಯನ ಕೊಡಲಿಕ್ಕೆ. ಮೋಶೆ ಟೋಟಲಿ 40 days ಉಪವಾಸ ಇದ್ದು ಆಮೇಲೆ ಆತನ ಇರ್ತಾನೆ. ಏನಕ್ಕೋಸ್ಕರ? ಜಸ್ಟ್ ಫಾರ್ ದ ರಿಸೀವ್ ಗಾಡ್ಸ್ ಕಮಾಂಡ್ಮೆಂಟ್. ದೇವರ ವಾಕ್ಯಕ್ಕೋಸ್ಕರ, ದೇವರ ವಾಕ್ಯಕ್ಕೋಸ್ಕರ. ಪ್ರಿಯರೇ, ಆ ವರ್ಡ್ ಆಫ್ ಗಾಡ್ ಬಹಳ ಪ್ರಾಮುಖ್ಯವಾದವು. ಅಮೋಸ ಬರೀತಾನೆ, ಒಂದು ದಿನ ಬರ್ತದೆ, ಅದು ಕ್ಷಾಮ ದಿನಗಳು. ಅದು ಅನ್ನದ ಕ್ಷಾಮ ಅಲ್ಲ, ನೀರಿನ ಕ್ಷಾಮ ಅಲ್ಲ, ಯೆಹೋವನ ವಾಕ್ಯದ ಕ್ಷಾಮ. ದೇವರ ವಾಕ್ಯದ ಕ್ಷಾಮ ಬರುತ್ತೆ. ಆ ವಾಕ್ಯದ ಕ್ಷಾಮ ಬಂದಾಗ ನಮ್ಮ ಸ್ಥಿತಿ ಏನಿರುತ್ತೆ ಪ್ರಿಯರೇ? ಇವತ್ತು ನಮಗೆ ವಾಕ್ಯ ಎಲ್ಲಿ ನೋಡಿದ್ರೆ ನಮಗೆ ಸಿಗ್ತಾ ಇದೆ, ಎಲ್ಲೋದ್ರೂ ನಮಗೆ ಬೈಬಲ್ ಇದೆ. ಬಟ್ ಎಷ್ಟು ಜನ ಬೈಬಲನ್ನು ಓದ್ತಾರೆ? ಎಷ್ಟು ಜನ ಬೈಬಲನ್ನು ಮನನ ಮಾಡ್ತಾರೆ? ಎಷ್ಟು ಜನ ಬೈಬಲನ್ನು ಧ್ಯಾನಿಸ್ತಾರೆ? ವಾಕ್ಯ ಇದ್ರೂ ಕ್ಷಾಮದಲ್ಲಿ ಇರುವಂಥ ಸ್ಥಿತಿ ನಮ್ಮ ಜನರಿಗೆ ಬಂದುಬಿಟ್ಟಿದೆ. ಇವನ್ ದೋ ದೇ ಆರ್ ಹ್ಯಾವಿಂಗ್ ಪ್ಲೆಂಟಿ ಆಫ್ ಬೈಬಲ್ಸ್, ಬಟ್ ಲಿವಿಂಗ್ ಆಸ್ ದೇ ಲಿವಿಂಗ್ ಇನ್ ಅ ಡೆಸರ್ಟ್. ಒಂದು ಮರಳುಗಾಡಲ್ಲಿ ಇರೋ ರೀತಿಯಲ್ಲಿ ಅವರು ಇದ್ದಾರೆ. ಯಾಕಂದ್ರೆ ನಮ್ಮ ಸ್ಥಿತಿ ವಾಕ್ಯದ ಮೇಲೆ ಮೋಹ ನಮಗಿಲ್ಲ. ವಾಕ್ಯ ಬೇಕೆಂಬ ಆಸಕ್ತಿ ನಮ್ಮಲ್ಲಿಲ್ಲ. ವಾಕ್ಯನ ಕಲಿಬೇಕೆಂಬ ಆಸಕ್ತಿ ನಮ್ಮಲ್ಲಿಲ್ಲ. ವಿ ವೆಂಟ್ ಅವೇ ಫ್ರಮ್ ಗಾಡ್. ಪ್ರಿಯರೇ, ಬೈಬಲ್ ಹೇಳ್ತದೆ, ಅನೇಕ ಉಪದೇಶಗಳು ಬಂದು ನಮ್ಮನ್ನು ಕೆಡಿಸ್ತವೆ. ಒಂದು ಪ್ರತ್ಯೇಕವಾಗಿ 2ನೇ ತಿಮೋತಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯಕ್ಕೆ ನಾವು ಬರುವಾಗ ಅಲ್ಲಿ ಹೀಗೆ ಬರ್ತದೆ, ವಚನ 3ರಲ್ಲಿ, ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲವು ಬರ್ತದೆ. ಸ್ವಸ್ಥ ಬೋಧನೆಯನ್ನು ಸಹಿಸಲಾರದ ಕಾಲ ಬರ್ತದೆ. ದೇವರ ವಾಕ್ಯ ಸರಿಯಾಗಿ ಸಿಕ್ಕದಿರುವಂಥ ಕಾಲ ಬರುತ್ತೆ. ಶುಗರ್ ಕೋಟೆಡ್ ಮೆಸೇಜ್ಗಳನ್ನು ನಾವು ನೋಡ್ತೇವೆ. ನಿಜವಾಗಿ ದೇವರ ವಾಕ್ಯ ಅಲ್ಲಿ ಇಲ್ಲ. ದೇವರ ವಾಕ್ಯ ಏನು ಮಾಡ್ತದೆ? ನನ್ನ ಜೀವಿತದಲ್ಲಿ ಅದು ಬದಲಾವಣೆಯನ್ನು ಕೊಡ್ತದೆ. ಅದು ನನಗೆ ಪಾಪದ ಬಗ್ಗೆ ಎಚ್ಚರಿಸುತ್ತೆ, ನೀತಿಯ ಬಗ್ಗೆ ನನಗೆ ತಿಳಿಸುತ್ತೆ. ನೀತಿ ಏನು, ಸತ್ಯ ಅಂದರೆ ಏನು, ಇದು ನಮಗೆ ತಿಳಿಸ್ತದೆ ಪ್ರಿಯರೇ. ಇಟ್ ರಿವೀಲ್ಸ್ ಗಾಡ್ ಸೀಕ್ರೆಟ್ಸ್. ಪರಿಶುದ್ಧಾತ್ಮನ ಬಂದಾಗ ಏನು ಮಾಡ್ತಾನೆ? ಬರೀ ನಾವು ತುಂಬಲ್ಪಡುವುದಲ್ಲ, ಅನ್ಯ ಭಾಷೆ ಮಾತಾಡುವುದಲ್ಲ, ಪಾಪ ನೀತಿ ವಿಷಯದಲ್ಲಿ ನಮಗೆ ನ್ಯಾಯ ತಿರುಗಿಸಲು ಅರ್ಹನ ಹುಟ್ಟಿಸ್ತಾರೆ. ಇಟ್ ರಿವೀಲ್ಸ್. ವರ್ಡ್ ಆಫ್ ಗಾಡ್ ಇಸ್ ಎ ಕ್ಲೆನ್ಸಿಂಗ್. ದೇವರ ವಾಕ್ಯ ಕ್ಲೆನ್ಸ್ ಮಾಡುತ್ತೆ. ದೇವರ ವಾಕ್ಯ ಎಫೆಸ ಬರೆದ ಪತ್ರಿಕೆ 5ನೇ ಅಧ್ಯಾಯ 27 ವಚನ ನೋಡುವಾಗ ಅದು ವಾಕ್ಯ ಎಂಬ ಜಲಸ್ನಾನ ಮಾಡಿಸ್ತಾನೆ. ವಾಕ್ಯ ಎಂಬ ಜಲಸ್ನಾನ ಅಂದರೆ ವಾಕ್ಯದ ಮೂಲಕ ನಮ್ಮನ್ನು ಶುದ್ಧೀಕರಿಸ್ತಾನೆ. ಯೋಹಾನ ಸುವಾರ್ತೆ 15ನೇ ಅಧ್ಯಾಯ 3ನೇ ವಚನಕ್ಕೆ ಬರುವಾಗ ಅಲ್ಲಿ ಹೇಳ್ತಾನೆ, ನನ್ನ ವಾಕ್ಯವನ್ನು ಕೇಳಿದ ದಶೆಯಿಂದ ನೀವು ಶುದ್ಧರಾಗಿದ್ದೀರಿ, ಶುದ್ಧರಾಗಿದ್ದೀರಿ. ಈ ಶುದ್ಧತೆಯನ್ನು ದೇವರು ನಮಗೆ ಇವತ್ತು ಕೊಟ್ಟಿದ್ದಾನೆ ಪ್ರಿಯರೇ. ಹಾಗಾದರೆ ಸೀನಾಯಿ ಬೆಟ್ಟದಿಂದ ವಾಗ್ದಾನ ದೇಶಕ್ಕೆ ಬರಬೇಕು. 2 ಮಧ್ಯದಲ್ಲಿ ಸೀನಾಯಿ ಬೆಟ್ಟ ಇದೆ. ದೇರ್ ಈಸ್ ಎ ವರ್ಡ್ ಅಂಡ್ ದೇರ್ ನೋ ಲಾ, ನೋ ಪ್ರಾಮಿಸ್ ಲ್ಯಾಂಡ್. ದೇವರು ಡೈರೆಕ್ಟಾಗಿ ಅವ್ರನ್ನ ಪ್ರಾಮಿಸ್ ಲ್ಯಾಂಡ್ ತೊಗೊಂಡೋಗಿ ಸೇರಿಸಲಿಲ್ಲ. ಸೀನಾಯಿ ಬೆಟ್ಟದಲ್ಲಿ, ಹೋರೇಬ್ ಬೆಟ್ಟದಲ್ಲಿ ವಾಕ್ಯಕ್ಕಾಗಿ ಅವ್ರನ್ನ ಕರ್ಕೊಂಡು ಬಂದ. ನಮ್ಮ ಜೀವನದ ಮೇನ್ ಉದ್ದೇಶ ನಾವು ಸತ್ಯವನ್ನು ಅರಿಬೇಕು, ವಾಕ್ಯವನ್ನು ತಿಳ್ಕೊಳ್ಬೇಕಾದ್ರೆ ಅಷ್ಟೇ ಪ್ರಿಯರೇ. ವಾಕ್ಯವನ್ನು ತಿಳ್ಕೊಳ್ಬೇಕು. ಈ ವಾಕ್ಯ ನನ್ನ ಜೀವನದಲ್ಲಿ ಇಲ್ಲದಿದ್ದರೆ ಏನು ಬ್ಲೆಸ್ಸಿಂಗ್ಸ್ ಇದ್ರೆ ಏನು ಪ್ರಯೋಜನ? ವಿಮೋಚನಾ ಕಾಂಡ 33ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ ದೇವದೂತನು ಬರಬಹುದು, ನಿಮ್ಮನ್ನು ಕರ್ಕೊಂಡಾಗ ನಮಗೆ ಆಶೀರ್ವಾದಗಳು, ಸಂಪತ್ತು, ಸಕಲ ಎಲ್ಲವೂ ನಮ್ಗೆ ಕೊಡಬಹುದು. ಆದರೆ 3ನೇ ವಚನದಲ್ಲಿ ದೇವರು ಮಾತ್ರ ಕೂಡ ಬರದೇ ಇರೋಕ್ಕೂ ಚಾನ್ಸಸ್ ಇದೆ. ದೇವ್ರ ನಾನು ಬರೋದಿಲ್ಲ. ಇವತ್ತು ಬೈಬಲ್ ಹೇಳ್ತದೆ ಎಂಥ ಜನರು ಇರ್ತಾರೆ ಅಂತ ಹೇಳಿದ್ರೆ, ಈ ರೀತಿ ಸ್ವಸ್ಥ ಬೋಧನೆಯನ್ನು ಬೇಡವಂಥ ಜನರು ಇರ್ತಾರೆ. ಸ್ವಸ್ಥ ಬೋಧನೆಯನ್ನು ತಿರಸ್ಕರಿಸುವಂಥ ಜನರು ಇರ್ತಾರೆ. ಇವತ್ತು ಅಂಥ ಸ್ಥಿತಿ ನಮ್ಮ ಸಭೆಗೆ ಬಂದುಬಿಟ್ಟಿದೆ ಪ್ರಿಯರೇ. ಭಕ್ತಿಯ ವೇಷವಿದ್ದು ಅದರ ಬಲವನ್ನು ಬೇಡವೆಂತಾರೆ. ಭಕ್ತಿಯ ವೇಷ ಮಾತ್ರ ಬೇಕು, ಆದರೆ ಇವತ್ತು ಬಲ. ಯಾಕಂದರೆ ಆ ಬಲ ನಮಗೆ ಬರುವಾಗ ದಟ್ ವಿಲ್ ಚೇಂಜ್. ಇಟ್ ವಿಲ್ ಚೇಂಜ್. ವರ್ಡ್ ವಿಲ್ ಚೇಂಜ್ ಯು.
ಬಟ್ ಅದು ಬೇಡ ಯಾರಿಗೆ? ಪ್ರಿಯ ಸಹೋದರ ಸಹೋದರಿ, ಸೀನಾಯಿ ಬೆಟ್ಟ ಏನು ರೆಪ್ರೆಸೆಂಟ್ ಮಾಡುತ್ತೆ? ಅದು ಮೋಶೆ ಜೀವನವನ್ನು ಬದಲಾಯಿಸ್ಬಿಡ್ತು, ಅವನ ಡೈರೆಕ್ಷನ್ ಬದಲಾಯಿಸ್ತು, ಅವನನ್ನು ಫೈರಿಂದ ತುಂಬಿತು. ಅಲ್ಲಿವರೆಗೆ ಆಸಕ್ತಿ ಇಲ್ಲದಿರೋನು ದೇವರ ಫೈರಿಂದ ಆಸಕ್ತಿ ಉಳ್ಳವನಾದ. ಮೂರನೇದಾಗಿ ಅದು ವಾಕ್ಯದಿಂದ ಅವನನ್ನು ತುಂಬಿಸಿತು. ಮೋಶೆ ಹೆಚ್ಚಿನ ಸಮಯವನ್ನು ದೇವರ ಸನ್ನಿಧಾನದಲ್ಲೇ ಕಳೀತಾ ಇದ್ದ. ಆಲ್ವೇಸ್ ರಿಸೀವಿಂಗ್ ಗಾಡ್ಸ್ ವರ್ಡ್, ಆಲ್ವೇಸ್ ರಿಸೀವಿಂಗ್ ಗಾಡ್ಸ್ ವರ್ಡ್ ಇನ್ ಹಿಸ್ ಲೈಫ್. ಓ ವಾಟ್ ಎ ವಂಡರ್ಫುಲ್ ಥಿಂಗ್. ಪೌಲ ಏನು ಮಾಡ್ದ? ಯಾವಾಗಲೂ ದೇವ್ರ ವಾಕ್ಯನ ರಿಸೀವ್ ಮಾಡ್ತಾ ಇದ್ದ, ಯಾವಾಗಲೂ ದೇವ್ರ ವಾಕ್ಯನ ಹೊಂದ್ಕೊಳ್ತಾ ಇದ್ದ. ಅದಕ್ಕಾಗಿ ಅವನು ಹೇಳ್ತಾನೆ, 1 ಕೊರಿಂಥರಿಗೆ ಬರೆದ ಪತ್ರಿಕೆ 11ನೇ ಅಧ್ಯಾಯದಲ್ಲಿ 1ನೇ ವಚನದಲ್ಲಿ, ನೀವೆಲ್ಲದರಲ್ಲಿ ನಾನು ಜ್ಞಾಪಕ ಮಾಡಿಕೊಂಡು ನಾನು ನಿಮಗೆ ತಿಳಿಸಿದ ಕಟ್ಟಳೆಗಳನ್ನು ಅನುಸರಿಸಿ ನಡೀತೀರೆಂದು ಸಂತೋಷ ಪಡ್ತೇನೆ. ಯಾಕೆ ಸಂತೋಷ ಪಡ್ತೇನೆ? ಏನು ಕಟ್ಟಳೆ? ಬೈಬಲ್ ಹೇಳ್ತದೆ 23ನೇ ವಚನ 11:23 ನೋಡುವಾಗ, ನಾನು ನಿಮಗೆ ತಿಳಿಸ್ಕೊಟ್ಟ ಕಟ್ಟಳೆ ಅದು ಉಪದೇಶ ಕರ್ತನಿಂದ ಹೊಂದಿದ್ದೇನು. ಅವನು ದೇವರ ವಾಕ್ಯನ ತಗೊಂಡು ಇಡೀ ಸಭೆಯನ್ನು ಆತನು ಗೈಡ್ ಮಾಡ್ತಿದ್ದ. ತಾನು ಎಲ್ಲೆಲ್ಲಿ ಹೋದ ಅಷ್ಟು ಸಭೆಯನ್ನು ದೇವರ ವಾಕ್ಯದ ಮೂಲಕವಾಗಿ ಆತ ಇನ್ಸ್ಟ್ರಕ್ಟ್ ಮಾಡ್ತಾ ಇದ್ದ. ದೇವರ ವಾಕ್ಯದ ಮೂಲಕ ಅವರಿಗೆ ತಿಳಿಸ್ತಾ ಇದ್ದ, ಬದಲಾವಣೆ ಮಾಡ್ತಾ ಇದ್ದ. ನೋಡಿದ್ರ, ಇನ್ಸ್ಟ್ರಕ್ಷನ್ ಕೊಡುತ್ತೆ. ಆಜ್ಞೆ ಉಪದೇಶ ಎಂಬುದಾಗಿ ನಾವು ವಾಚನ ಓದ್ತೇವೆ. 6:23ನೇ ವಚನ 4 ಹೇಗೂ ಪ್ರಿಯರೇ, ದೇವ್ರ ವಾಕ್ಯ ನೋಡುವಾಗ ಸೀನಾಯಿ ಬೆಟ್ಟ ವಾಕ್ಯವನ್ನು ಕೊಡುವಂಥ ಬೆಟ್ಟ. ಯೇಸು ಸ್ವಾಮಿ ಅದಕ್ಕೆ ಗುರುತಾಗಿದ್ದಾರೆ. ಇವತ್ತು ದೇವರ ವಾಕ್ಯ ಯೇಸು ಸ್ವಾಮಿಯಲ್ಲಿದೆ. ಆ ಯೇಸು ಸ್ವಾಮಿಯಲ್ಲಿ ಕೊಲಸೆ 2:7 ಪ್ರಕಾರ ನಾವು ಬೇರೂರಿ ನಾವು ಇರುವಾಗ ಆ ದೇವರ ವಾಕ್ಯವನ್ನು ಹೊಂದಿಕೊಳ್ತೇವೆ ಪ್ರಿಯರೇ. ಅದು ನನ್ನ ಲೈಫಲ್ಲಿ ಫ್ಲೋ ಆಗುತ್ತೆ. ದೇವರ ವಾಕ್ಯ ನನ್ನ ಲೈಫಲ್ಲಿ ಚಲಿಸ್ತದೆ. ದೇವರ ವಾಕ್ಯ ನನ್ನಲ್ಲಿ ತುಂಬಿಕೊಳ್ಳುತ್ತೆ. ಐ ಆಮ್ ಫಿಲ್ಡ್ ವಿತ್ ಗಾಡ್ಸ್ ವರ್ಡ್. ಪ್ರಿಯರೇ, ಆ ವಚನ ಏನು ಮಾಡುತ್ತೆ ಅಂದರೆ ನನ್ನನ್ನು ಎಲ್ಲಿಂದ ಎಲ್ಲಿಗೂ ನನ್ನನ್ನು ತಗೊಂಡು ಹೋಗುತ್ತೆ. ಇಟ್ ಲೀಡ್ಸ್ ಯು, ಇಟ್ ಹೆಲ್ಪ್ ಯು ಟು ಅಂಡರ್ಸ್ಟ್ಯಾಂಡ್ ದ ಮೈಂಡ್ ಆಫ್ ಗಾಡ್. ದೇವರ ಮನಸ್ಸೇನಂತ ನಿನಗೆ ತೋರಿಸ್ಕೊಡುತ್ತೆ. ಕಮ್ ಟು ದ ಮೌಂಟ್ ಆಫ್ ಹೋರೇಬ್. ಆ ಹೋರೇಬ್ ಬೆಟ್ಟಕ್ಕೆ ನಾವು ಬರೋಣ ಪ್ರಿಯರೇ. ಅದು ಬಿಟ್ಟು ಹೋಗೋದು ಬೇಡ. ಅದು ಯಾವತ್ತೂ ನಮ್ಮ ಜೀವನದಲ್ಲಿ ಇರಬೇಕು. ಯೇಸು ಎಂಬಂಥ ಹೋರೇಬ್ ಬೆಟ್ಟಕ್ಕೆ ನಾವು ಬರೋಣ. ವಿಲ್ ಫೈಂಡ್ ವರ್ಡ್ ಆಫ್ ಗಾಡ್ ದೇರ್. ಅಲ್ಲಿ ವಾಕ್ಯ ನಮಗೆ ಸಿಗುತ್ತೆ, ವಾಕ್ಯ ನಮಗೆ ಸಿಗುತ್ತೆ. ಇಲ್ಲಿ ಶೋಧನೆ ಕೂಡ ಇದೆ. ಹೋರೇಬ್ ಬೆಟ್ಟದ ಮೇಲೆ ಮೋಶೆ ವಾಕ್ಯಕ್ಕೆ ಇರುವಾಗ ಕೆಳಗಡೆ ಜನ ಏನು ಮಾಡಿದ್ರು? ವಾಕ್ಯ ಬೇಡ ಅಂತ ತಿರಸ್ಕರಿಸಿ ಬಸವನನ್ನು ಮಾಡಿಕೊಂಡು ಮೂರ್ತಿಯನ್ನು ಮಾಡಿಕೊಂಡು ಅವರು ಕೂಗಾಟ ಆರ್ಭಟಗಳನ್ನು ಮಾಡ್ತಾಯಿದ್ರು. ದೇವರನ್ನು ದುಃಖಪಡಿಸಿದ್ರು ಪ್ರಿಯರೇ. ಇವತ್ತು ಆ ಬಸವ ಏನಕ್ಕೆ ಗುರುತು? ಲೋಕಕ್ಕೆ ಗುರುತು. ಅವ್ರು ಮಾಡಿದಂಥ ವಿಗ್ರಹ ಏನಕ್ಕೆ ಗುರುತು? ಲೋಕಕ್ಕೆ ಗುರುತು. ನಾವು ಲೋಕದೊಂದಿಗೆ ಸಂಬಂಧ ಬೆಳೆಸ್ಕೊಂಡು ದೇವರ ವಾಕ್ಯವನ್ನು ಬೇಡ ಎಂದು ತಳ್ಳಿದಂಥದ್ದು. ಇವತ್ತು ಯಾವುದೋ ವಿಗ್ರಹ ಅಂದರೆ ಇವತ್ತು ಲೋಕದ ಆಶೆಗಳು ವಿಗ್ರಹ. ಇವತ್ತು ನಮಗೆ ಹಣದ ಮೇಲೆ ಆಶೆ, ಹಣ ಒಂದು ವಿಗ್ರಹ ಆಗಿದೆ. ಇವತ್ತು ನಮಗೆ ಲೋಕದ ವಸ್ತುಗಳು ನಮಗೆ ವಿಗ್ರಹಗಳಾಗ್ಬಿಟ್ಟಿದ್ದಾವೆ. ಅವು ನಮಗೆ ಬೇಕೆಂಬ ಆಶೆ ನಮ್ಮಲ್ಲಿದೆ. ಅವು ನಮಗೆ ಬೇಕೆಂಬ ಆಶೆ, ನಮಗೆ ದೇವವಾಕ್ಯ ಮೇಲೆ ನಮಗೆ ಆಶೆ ಇಲ್ಲ. ಮೋಶೆ ಹೇಳ್ತಾರೆ, ಮುಗಿಸಿದ್ರೆ 11ನೇ ನೀವು ಓದಬೇಕು. ಮೋಶೆ ಬಗ್ಗೆ 24-25 ಮುಂದೆ ಓದ್ತಾ ಬರುವಾಗ ಹೇಳ್ತದೆ. ಮುಂದೆ ನಾನು ಕೊಟೇಶನ್ ಹೇಳಕ್ಕೆ ಹೋಗಲ್ಲ. ಈಗ ಐಗುಪ್ತದ ಸರ್ವೈಶ್ವರ್ಯಕ್ಕಿಂತಲೂ ಕ್ರಿಸ್ತ ನಿಮಿತ್ತ ಉಂಟಾಗ ನಿಂದೆಯೇ ಶ್ರೇಷ್ಠವಂತ ತಿಳ್ಕೊಂಡ. ಐಗುಪ್ತದ ಸರ್ವ ಐಶ್ವರ್ಯಕ್ಕಿಂತಲೂ ಕ್ರಿಸ್ತ ನಿಮಿತ್ತ ಉಂಟಾಗುವ ನಿಂದೆಯೇ ಶ್ರೇಷ್ಠವೆಂದು ತಿಳ್ಕೊಂಡ. ದಟ್ ಈಸ್ ಹಿಸ್ ಏಮ್. ಯಾವಾಗ ಸೀನಾಯಿ ಬೆಟ್ಟಕ್ಕೆ ಬಂದನೋ ಆವಾಗಲೇ ಹಿ ಡಿಸೈಡೆಡ್ ಹಿಸ್ ಲೈಫ್. ಎಸ್, ಈ ದೇವರಿಗಾಗಿ ನಾನು ಜೀವಿಸಬೇಕು. ಈ ಸೀನಾಯಿ ಬೆಟ್ಟದಲ್ಲಿ ಕಂಡಂಥ ದೇವರಿಗಾಗಿ ನಾನು ಬದುಕಬೇಕು. ಓ ಪ್ರಿಯರೇ, ಈ ಅನುಭವಗಳು ನಮಗೆ ಆಗುವಾಗ ವಿಲ್ ನೆವರ್ ಲೀವ್ ಗಾಡ್ ಅಂಡ್ ಗೋ. ಕ್ರಿಸ್ತ ಯೇಸುವನ್ನು ಬಿಟ್ಟು ನಾವು ಎಂದಿಗೂ ನಾವು ಹೋಗೋದಿಲ್ಲ. ವಿ ಸ್ಟೇ ವಿತ್ ಹಿಮ್. ಅಲ್ಲೇ ನಾವು ಇರ್ತೇವೆ. ಪೌಲ ಕ್ರಿಸ್ತ ನಿಮಿತ್ತ ಏನು ಅನುಭವಿಸ್ಲಿಕ್ಕೂ ಕೂಡ ಸಿದ್ಧನಾಗಿದ್ದ. ಯಾಕೆಂದ್ರೆ ಅವನಿಗೆ ಕ್ರಿಸ್ತನೆಂಬಂಥ ಹೋರೇಬ್ ಬೆಟ್ಟದ ಅನುಭವ ನನಗಾಗಿತ್ತು. ಓ ಪ್ರಿಯರೇ, ದೇವರ ವಾಕ್ಯ ಲಾ ಕೊಡುವಂಥ ಬೆಟ್ಟ, ನೀತಿಯನ್ನು ಕೊಡುವಂಥ ಬೆಟ್ಟ, ಸತ್ಯವನ್ನು ಕೊಡುವಂಥ ಬೆಟ್ಟ. ಫೈನಲ್ ಆಗಿ ಈ ಬೆಟ್ಟ ಏನು ಕೊಡುತ್ತೆ? ಇಟ್ ಹೀಲ್ಸ್ ದ ಬ್ರೋಕನ್ ಹಾರ್ಟ್. ಮನ ಮುರಿದವರನ್ನು ಸ್ವಸ್ಥ ಮಾಡುವಂಥ ಬೆಟ್ಟ. ಹೀಲ್ಸ್ ದ ಬ್ರೋಕನ್ ಹಾರ್ಟ್. 1ನೇ ಅರಸುಗಳ ಗ್ರಂಥ 19ನೇ ಅಧ್ಯಾಯದಲ್ಲಿ ದೇವರ ಸೇವಕನಾದ ಎಲಿಯನು, ಆತನು ಹೆದರಿ ಭಯಪಟ್ಟು, ಯಾಕಂದರೆ ಅಲ್ಲಿ ಆಹಾಬನ ಹೆಂಡತಿ ಅವಳು ನಾನು ನಿನ್ನನ್ನು ಸಾಯಿಸ್ತೇನೆಂಬ ಶಪಥವನ್ನು ಹೊತ್ಕೊಳ್ತಾಳೆ.
ಹೊತ್ತುಕೊಂಡು ಆ ಸಂದೇಶ ರವಾನಿಸುವಾಗ ಅವಳಿಗೆ ಹೆದರಿ ಆತನು ಓಡಿ ಹೋಗ್ತಾನೆ. 4ನೇ ವಚನ ಬರುವಾಗ ಮರಣ ಬರಲಿ ಎಂಬುದಾಗಿ ಪ್ರಾರ್ಥನೆ ಮಾಡ್ತಾನೆ. 19:4 ಮರಣ ಬರಲಿ ಎಂಬುದಾಗಿ ಪ್ರಾರ್ಥಿಸ್ತಾರೆ. ವೈ ಶುಡ್ ಐ ಮಸ್ಟ್ ಲೀವ್? ಈ ಸಂಗತಿಗಳು ನಮಗೆಲ್ಲ ಸಂಭವಿಸ್ತವೆ ನಮ್ಮ ಜೀವನದಲ್ಲಿ. ನಾವು ಒಂದೇಸರಿ ಒಡೆದು ಹೋದ ರೀತಿಯಲ್ಲಿ ನಮ್ಮ ಜೀವನಗಳು ಇರ್ತದೆ ಪ್ರಿಯರೇ. ಒಂದು ಕಾಲದಲ್ಲಿ ಸಂತೋಷವಿರ್ತವೆ, ಒಂದು ಸಮಯದಲ್ಲಿ ಉಲ್ಲಾಸ ಪಡ್ತೇವೆ, ಭಾಳ ಖುಷಿ ಪಡ್ತೇವೆ. ಆದರೆ ಅನೇಕ ಸಂದರ್ಭದಲ್ಲಿ ಮನ ನೊಂದು ಬಿಡ್ತದೆ. ನಮಗೆ ದುಃಖ ಆಗ ಹೇಳ್ತದೆ, ದೇವರೇ ನಾನು ಯಾಕೆ ಲೋಕದಲ್ಲಿ ಜೀವಿಸಬೇಕು, ಯಾಕೆ ಲೋಕದಲ್ಲಿ ನಾನು ಬದುಕಬೇಕು? ನಾನು 18ನೇ ಅಧ್ಯಾಯದಲ್ಲಿ ದೇವರ ತೇಜಸ್ಸನ್ನು ತಂದು ತೋರಿಸಿದಂಥ ವ್ಯಕ್ತಿ, ಬೆಂಕಿಯನ್ನು ತಂದಂಥ ವ್ಯಕ್ತಿ 17-18ರಲ್ಲಿ ನೋಡ್ತೇವೆ. ಬಟ್ 19ನೇ ಅಧ್ಯಾಯದಲ್ಲಿ ದೂರ ಓಡಿ ಹೋದಂಥ ವ್ಯಕ್ತಿ. ಇಲ್ಲಿ ಪ್ಯೂರ್ ಆತನ ಮನುಷ್ಯ ಎಂಬುದಾಗಿ ನಾವಿಲ್ಲಿ ಕಂಡುಕೊಳ್ತೇವೆ ಪ್ರಿಯರೇ. ಆದರೆ ದೇವರು ತನ್ನ ಭಕ್ತರ ನಿರಾಶೆ ನೋಡಿ ಸುಮ್ಮನೆ ಇರೋದಲ್ಲ. ಈ ವಾಚಸ್ 139ನೇ ಕೀರ್ತನೆ 7 ಮತ್ತು 8 ವಚನ ಹೇಳ್ತದೆ, ಆತ ನಮ್ಮನ್ನು ನೋಡುವನಾಗಿದ್ದಾನೆ. ನಿನ್ನ ಕಣ್ಣಿಗೆ ತಪ್ಪಿಸಿಕೊಂಡು ನಾನು ಎಲ್ಲಿಗೆ ಹೋಗಲಿ, ನಿನ್ನ ನಾನು ಎಲ್ಲಿ ಮರೆ ಮಾಡಿಕೊಳ್ಳಲಿ, ನಾನು ಎಲ್ಲಿದ್ದರೂ ನನ್ನನ್ನು ನೋಡುವ ದೇವರು. ಯೋನನ ಗ್ರಂಥ 1ನೇ ಅಧ್ಯಾಯ 3ನೇ ವಚನ ನೋಡುವಾಗ ತಾರ್ಸಿಸಿಗೆ ನಿನಗೆ ಹೋಗದೆ ತಾರ್ಸಿಸಿಗೆ ಹೋದಂಥ ವ್ಯಕ್ತಿ ದಾರಿ ತಪ್ಪಿ ಹೋದರೂ ಕೂಡ ದೇವರ ಕಣ್ಣುಗಳನ್ನು ನೋಡಿದ್ರು. ವಾಚ್ಡ್. ನಾವು 10ನೇ ವಚನ ಬರುವಾಗ ಇವನು ಯೆಹೋವನ ಸ್ಥಳದಿಂದ ಓಡಿ ಬಂದವನೆಂಬುದಾಗಿ ಜನ ತಿಳ್ಕೊಂಡು ಮತ್ತಷ್ಟು ಹೆದರಿದ್ರೆಂಬುದಾಗಿ ನಾವು ನೋಡ್ತೇವೆ ಪ್ರಿಯರೇ. he was broken hearted. ವೆರಿ ಮಚ್ ಇಸ್ ಬ್ರೋಕನ್ ಹಾರ್ಟೆಡ್. ಪ್ರವಾಹದ್ರೆ ಆದರೆ ಏನು ಮನುಷ್ಯನಲ್ವಾ? ಎಲ್ಲರಿಗೂ ಸಂಭವಿಸ್ತದೆ ಪ್ರಿಯರೇ. ನಿಮಗೂ ಸಂಭವಿಸ್ತದೆ, ನನಗೂ ಸಂಭವಿಸ್ತದೆ. ಆದರೆ ದೇವರು ನನ್ನನ್ನು ನೋಡುವ ಆತನ. ಇವನು ಮನ ಬಡಿದು ದುಃಖ ಕಣ್ಣೀರಲ್ಲಿ ಬಿಡುವಾಗ ಒಬ್ಬನೇ ಇದ್ದಾನೆ. ಒಬ್ಬರು ಹೇಳ್ತಾರೆ, ವೆನ್ ಯು ಲಾಫ್ ಹೋಲ್ ವರ್ಲ್ಡ್ ಲಾಫ್ ವಿತ್ ಯು. ನೀನು ನಗುವಾಗ ಇಡೀ ಲೋಕನಿಂದ ನಗುತ್ತೆ. ವೆನ್ ಯು ಕ್ರೈ ಆಲ್ ಅಲೋನ್. ನೀನು ಅಳುವಾಗ ಒಬ್ಬನೇ ನಾವು ಅಳಬೇಕಾಗತ್ತೆ. ಇಸ್ ಅಲೋನ್ ಹಿ ವಾಸ್ ಕ್ರೈಯಿಂಗ್. ಪ್ರಿಯರೇ, ಬಟ್ ಅವನು ನೋಡುವ ದೇವರು, ಅವನು ಆರಿಸ ದೇವರನ್ನು ಸುಮ್ಮನೆ ಬಿಡಲಿಲ್ಲ. ನಾವು ವಚನ ನೋಡುವಾಗ ಅಲ್ಲಿ ಹೇಳ್ತದೆ, ಮತ್ತು 6ನೇ ಅಧ್ಯಾಯ 7ನೇ ಅಧ್ಯಾಯದಲ್ಲಿ ದೇವದೂತನು ಬಂದು ಅವನಿಗೆ ರೊಟ್ಟಿ ನೀರನ್ನು ಕೊಟ್ಟು ಊಟ ಮಾಡಲಿಕ್ಕೆ ಹೇಳ್ತಾನೆ. ಯಾಕಂದರೆ ನೀನು ಶಕ್ತಿ ಮೀರುವಷ್ಟು ಪ್ರಯಾಣ ಮಾಡಬೇಕಾಗಿದೆ. ಗಾಡ್ ವಾಂಟ್ ಟು ಟೇಕ್ ಯು ಟು ಎ ಪ್ಲೇಸ್. ದೇವರು ಎಲೀಯನನ್ನು ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ಬೇಕೆನ್ನೋದಾಗಿ ತೀರ್ಮಾನ ಮಾಡಿದ, ಬೇರೆ ಎಲ್ಲೂ ಅಲ್ಲ. ನಾನು ನೋಡುವಾಗ ಪ್ರತ್ಯೇಕವಾಗಿ ದೇವರು ತನ್ನ ಸೇವಕರ ವಿಷಯಗಳಲ್ಲಿ ಬಹಳ ವಿಶೇಷವಾದಂಥ ಯೋಜನೆ ಇಟ್ಕೊಂಡಿರ್ತಾರೆ. ವೇರ್ ಟು ಟೇಕ್ ಯು. ಪ್ರಿಯರೇ, ದೇವರ ವಾಕ್ಯ ನೋಡುವಾಗ 2 ಕೊರಿಂಥ 12ನೇ ಅಧ್ಯಾಯದಲ್ಲಿ ಪೌಲ ಹೇಳ್ತಾನೆ, ನನಗೆ ವಿಶೇಷ ಅನುಭವ ಆಯಿತು ಎಂಬುದಾಗಿ ಹೇಳ್ತಾನೆ. ನಾನು 3ನೇ ಆಕಾಶ ಪರ್ಯಂತರಕ್ಕೆ ಒಯ್ಯಲ್ಪಟ್ಟೆ, ಪರಲೋಕಕ್ಕೆ ಹೋಗುವಂಥ ಒಂದು ಅನುಭವ. ನನ್ನಲ್ಲಿ ಅನೇಕ ಸಂಗತಿಗಳು ನೋಡಿದೆ ಎಂಬುದಾಗಿ ನಾವು ನೋಡ್ತದೆ. ಪ್ರಕಟಣೆಗಂತ ನೀವು ಓದುವಾಗ 4ನೇ 1ನೇ ವಚನದಲ್ಲಿ ಮೇಲಕ್ಕೆ ಬಾ ಎಂಬ ಸ್ವರವನ್ನು ಯೋಹಾನನು ಕೇಳ್ತಾನೆ. ಇಲ್ಲಿ ಪರಲೋಕದಲ್ಲಿ ದೇವರ ಅನೇಕರನ್ನ ಈ ಲೋಕದಿಂದ ಪರಲೋಕಕ್ಕೆ ಕರೀತಾರೆ. ಅಲ್ಲಿ ಪರಲೋಕದಲ್ಲಿ ತನ್ನ ಚಿತ್ತವನ್ನು ಅವರವರಿಗೆ ತೋರಿಸ್ತಾರೆ, ತಿಳಿಸ್ತಾರೆ. ಈ ಅನುಭವಗಳು ಅನೇಕರಿಗೆ ಆಗಿದೆ ಪ್ರಿಯರೇ, ಅನೇಕರಿಗೆ ಆಗಿದೆ. ಯಾಕೆಂದರೆ ದೇವರು ತನ್ನ ಭಕ್ತರನ್ನು ಸಂತೋಷಪಡಿಸ್ಲಿಕ್ಕಾಗಿ, ಉಲ್ಲಾಸಪಡಿಸ್ಲಿಕ್ಕಾಗಿ ಅನೇಕ ಸಂಗತಿಗಳು ಅವ್ರಿಗೆ ಕೊಡ್ತಾರೆ. ಈ ಲೋಕದಲ್ಲಿ ಅವರು ದುಃಖ ಕಣ್ಣೀರೇ ಅವರ ಜೀವನ ಆಗಿರ್ತದೆ. ಬಟ್ ಈ ಅನುಭವಗಳಲ್ಲಿ ದೇವರ ಸನ್ನಿಧಾನದಲ್ಲಿ ದೇವರ ಮಹಿಮೆಯನ್ನು ಅವರು ನೋಡ್ತಾರೆ. ಒಂದಿನ ಅಂದ್ಕೊಳ್ತೇವೆ, ಒಂದಿನ ನಾನು ಪರ್ಮನೆಂಟಾಗಿ ಹೆವನಿಗೆ ನಾನು ಹೋಗ್ತೇನೆ, ಒಂದಿನ ಅಲ್ಲೇ ನಾನು ಇರ್ತೇನೆ. ಅನುಭವ ಅವ್ರಿಗೆ ಇರುತ್ತೆ ಪ್ರಿಯರೇ. ಇಲ್ಲಿ ಹೇಳ್ತಾನೆ, ನಾನು ನೀನು ಒಂದು ಸ್ಥಳಕ್ಕೆ ಕರ್ಕೊಂಡು ಹೋಗ್ತೇನೆ, ಬಾ, ನೀನು ಪ್ರಯಾಣ ಮಾಡು. 40 ದಿವಸ 40 ಡೇಸ್ ಡೇ ಆ್ಯಂಡ್ ನೈಟ್ ಪ್ರಯಾಣ ಮಾಡಬೇಕು. ಎಲ್ಲಿಗೆ? ಬೈಬಲ್ ಹೇಳ್ತದೆ ವಚನ 8 ಬರುವಾಗ, ಅವನು ತಿಂದು ಕುಡಿದು ಅದರ ಬಲದಿಂದ 40 ದಿವಸ ಹಗಲಿರುಳು ಪ್ರಯಾಣ ಮಾಡಿ ದೇವಗಿರಿಯಾದ ಹೋರೇಬಿಗೆ ಮುಟ್ಟಿ. ದೇವಗಿರಿಯಾದ ಹೋರೇಬಿಗೆ ಮುಟ್ತಾನೆ. ದೇವಗಿರಿಯಾದ ಹೋರೇಬಿಗೆ ಮುಟ್ತಾನೆ. ಆ ಬೆಟ್ಟಕ್ಕೆ ಬರ್ತಾನೆ. 40 ದಿವಸ ಪ್ರಯಾಣ ಮಾಡಿ. ಯಾಕೆ ಅಲ್ಲೇ ಬೆಟ್ಟಗಳಿರಲಿಲ್ವಾ? ಕರ್ಮಲ್ ಬೆಟ್ಟದ ಮೇಲೆ ತೊಗೊಂಡೋಗುವಂಥ ದೇವ್ರು ಮಾತಾಡ್ಬೋದಾಗಿತ್ತು. ನೋ. ಅದಕ್ಕೆ ಜೀಸಸ್ ಇಸ್ ಓನ್ಲಿ ಸೇವಿಯರ್. ಯು ಹ್ಯಾವ್ ಟು ಕಮ್ ಬ್ಯಾಕ್ ಟು ಜೀಸಸ್ ಓನ್ಲಿ. 15ನೇ ಲೋಕದ ಸುವಾರ್ತೆಯಲ್ಲಿ ತಪ್ಪಿ ಹೋದ ಮಗ ಎಲ್ಲಿಗೆ ವಾಪಸ್ ಹೋದ? ತಿರುಗಿ ವೆಂಟ್ ಬ್ಯಾಕ್ ಟು ಹಿಸ್ ಫಾದರ್.
ಯಾಕಂದ್ರೆ ಓನ್ಲಿ ಸ್ಯಾಟಿಸ್ಫ್ಯಾಕ್ಷನ್, ಓನ್ಲಿ ಕಂಫರ್ಟ್ ವಿಲ್ ಗೆಟ್ ಓನ್ಲಿ ವಿತ್ ಹಿಸ್ ಫಾದರ್. ಸಮಾಧಾನ, ಶಾಂತಿ, ಸಮಾಧಾನ ಮತ್ತೆ ಆ ಆರೈಕೆಯನ್ನ ಮತ್ತೆ ಸಂತೈಸುವಿಕೆಯನ್ನು ಎಲ್ಲೂ ಇಲ್ಲ, ತಂದೆ ಬಳಿಯಲ್ಲಿ ಮಾತ್ರ ಪಡೀಲಿಕ್ಕೆ ಸಾಧ್ಯ. ದಟ್ ಶೋಸ್ ಹಿಯರ್ ಇಟ್ ಟುಕ್ ಹಿಮ್ ಬ್ಯಾಕ್ ಟು ದಟ್ ಪ್ಲೇಸ್, ಮೌಂಟ್ ಹೋರೇಬ್. ಹೋರೇಬಲ್ಲಿ ಬರ್ತಾನೆ ತಿರುಗಿ. ಎಂಥ ಆಶೀರ್ವಾದ ಪ್ರಿಯರೇ. ಗಾಡ್ ನೋಸ್ ಹಿಸ್ ಸರ್ವೆಂಟ್ ಇಸ್ ಬ್ರೋಕನ್. ದೇವರ ವಾಕ್ಯ ನೋಡುವಾಗ 17ನೇ ವಚನ ಯೋಬನ ಗ್ರಂಥ ಹೇಳ್ತದೆ, ಯೋಬ ದುಃಖ ಪಡ್ತಾನೆ. ಓದ್ರಿ ಯೋಬ 17:1. ನನ್ನ ಆತ್ಮವು ಒಡೆದು ಹೋಗಿದೆ. ನನ್ನ ಆತ್ಮವು ಒಡೆದು ಹೋಗಿ. ರೀಡ್ ದಟ್ ಇನ್ ಇಂಗ್ಲಿಷ್. My spirit is broken. ಮೈ ಸ್ಪಿರಿಟ್ ಇಸ್ ಬ್ರೋಕನ್. ನೀವು ಜ್ಞಾನೋಕ್ತಿ 18ನೇ ಅಧ್ಯಾಯ ಅಲ್ಲಿ ಬಹಳ ಸ್ಪಷ್ಟವಾಗಿ ಹೇಳ್ತದೆ, ವಚನ 14ರಲ್ಲಿ, ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು, ಆತ್ಮವೇ ನೊಂದರೆ ಸಹಿಸುವರು ಯಾರು? ರೈಟ್. A man's spirit sustain him in sickness, but a crushed spirit who can bear? ಹೂ ಕ್ಯಾನ್ ಬೇರ್? But who can bear a broken spirit? ಹೂ ಕ್ಯಾನ್ ಬೇರ್ ದ ಬ್ರೋಕನ್ ಸ್ಪಿರಿಟ್? ಬ್ರೋಕನ್ ಸ್ಪಿರಿಟ್. ಒಂದು ಸಮ್ಮೇಳನದಲ್ಲಿ ಒಂದು 10 ಮೇಲೆ ನೋಡುವಾಗ 12 ಹೇಳ್ತಾರೆ, ಐ ಆಮ್ ಎ ವುಮನ್ ಆಫ್ ಬ್ರೋಕನ್ ಹಾರ್ಟ್. ನಾನು ಮನ ನೊಂದಿದವಳು. ಬಂಜೆ ಎಂಬಂಥ ಪದವನ್ನು, ಹೆಸರನ್ನು ನನಗೆ ಕೊಟ್ಟಿದ್ದಾಳೆ ನನ್ನ ಸವತಿ. ನನ್ನ ಜೀವ ಮದುವೆ ಆದಾಗ ಇಲ್ಲಿವರೆಗೆ ನಾನು ಬಂಜೆಯಾಗಿ ನಾನು ಕಣ್ಣೀರು ಕಣ್ಣೀರು ಕಣ್ಣು ಸುರಿಸಿದ್ದೇನೆ. ಇಂಥ ಕಣ್ಣೀರು ಸುರಿಸಿದವರಿಗೆ ಸ್ಥಳ ಹೊಂದಿದೆ, ಅದು ಹೋರೇಬ್ ಬೆಟ್ಟ. ಯೇಸು ಸ್ವಾಮಿ. ಹಿ ನೋಸ್ ಹಿಸ್ ಸರ್ವೆಂಟ್ಸ್, ಹಿ ನೋಸ್ ಹಿಸ್ ಸರ್ವೆಂಟ್. ದೇವರ ವಾಕ್ಯ ಹೇಳ್ತದೆ, ಯೆಶಾಯನ ಗ್ರಂಥ 40ನೇ ಅಧ್ಯಾಯ 29ನೇ ವಚನದಲ್ಲಿ, ಯೆಶಾಯ 40ನೇ ಅಧ್ಯಾಯ 29ನೇ ವಚನ, ಸೋತನುವಿಗೆ ತ್ರಾಣವನ್ನು ಅನುಗ್ರಹಿಸಿ ನಿರ್ಬಲನಿಗೆ ಬಹುಬಲವನ್ನು ದಯಪಾಲಿಸ್ತಾನೆ. ಒಂದೇ ಒಂದು ಸ್ಥಳ, ವೇರ್ ಮೈ ಹೆಲ್ಪ್ ಕಮ್ಸ್ ಫ್ರಮ್. ನನ್ನ ಎಲ್ಲಿಂದ ಬರುತ್ತೆ? ಅದು ಹೋರೇಬ್ ಬೆಟ್ಟದಿಂದ. ಅದೊಂದು ದೇವರು ಆರಿಸಿಕೊಂಡ ಸ್ಥಳ. ಅಲ್ಲಿಗೆ ಅವನು 40 ದಿವಸ ಕರ್ಕೊಂಡು ಹೋಗ್ತಾನೆ ದೇವರು ಪ್ರಯಾಣ ಮಾಡಿಸಿ. ಬಿಕಾಸ್ ಗಾಡ್ ಡ್ವೆಲ್ಸ್ ಇನ್ ದಟ್ ಪ್ಲೇಸ್. ಸೇವಕನಿಗೆ ದೇವರಿಗೆ ಇರುವಂಥ ನೇರವಾದಂಥ ಸಂಬಂಧ ಅಲ್ಲಿ ಯಾರು ಇಲ್ಲ. ಓನ್ಲಿ ಎಲಿಯಾ ಮತ್ತು ದೇವ್ರ ಇಬ್ಬರೇ. ಗಾಡ್ಸ್ ಟಾಕಿಂಗ್ ವಿತ್ ಹಿಮ್ ಡೈರೆಕ್ಟ್ಲಿ. ಅದಕ್ಕೋಸ್ಕರ ನಮ್ಮನ್ನು ಅಲ್ಲಿ ಕರ್ಕೊಂಡು ಹೋಗ್ತಾನೆ. ನನ್ನ ಪ್ರಿಯ ಸಹೋದರ ಸಹೋದರಿ, ನಿಮಗೂ ದೇವರಿಗೆ ಸಂಬಂಧವಾದಂಥ ಒಂದು ಸ್ಥಳ ಇರಬೇಕು. ನಮಗೊಂದು ರಿಲೇಷನ್ಶಿಪ್ ಇರಬೇಕು. ಆತನ ಬಳಿ ಹೋಗಿ ನಾವು ಕಣ್ಣೀರು ಸುರಿಸಿ ಅಳಬೇಕು. ನಮ್ಮೆಲ್ಲರಿಗೆ ಗೆತ್ಸೆಮನೆ ತೋಟ ಎಂಬ ತೋಟ ನಮ್ಮ ಜೀವನದಲ್ಲಿ ಇರಬೇಕು ಪ್ರಿಯರೇ. ದೇರ್ ಇಸ್ ಅ ಪ್ಲೇಸ್ ವೇರ್ ವಿ ಗೋ ಅಂಡ್ ಕ್ರೈ ಅಂಡ್ ಶೆಡ್ ಅವರ್ ಟೀಯರ್ಸ್ ದೇರ್. ಯಾರ ಹತ್ರ ಹೇಳ್ಕೊಳ್ಳೋಣ ನಮ್ಮ ದುಃಖನ? ಮನುಷ್ಯರ ಹತ್ರ ಹೇಳಿದ್ರೆ ನಗಾಡ್ತಾರೆ ನಮ್ಮನ್ನು ನೋಡಿ. ಬಟ್ ಆತ ನಮ್ಮ ದುಃಖನ ಬಲ್ಲನು. ಯಾಕಂದ್ರೆ ಇಸ್ರಾಯೇಲ್ರಿಗೆ ಹೇಳ್ತಾನೆ, ಇಸ್ರಾಯೇಲ್ ಮೋಶೆಗೆ ಹೇಳ್ತಾನೆ, ಐ ನೋ ದಟ್ ಸಾರೋ. ಅವ್ರ ದುಃಖ ನಾನು ಬಲ್ಲೆ. ಅವರೊಬ್ಬರೇ ನಮ್ಮ ದುಃಖವನ್ನು ಅರ್ಥ ಮಾಡ್ಕೊಳ್ತೀನಿ, ಯಾರು ಲೋಕದಲ್ಲಿ ಅರ್ಥ ಮಾಡ್ಕೊಳ್ಳಲ್ಲ. ಓ ವಾಟ್ ಎ ಗಾಡ್ ವಿ ಸರ್ವ್. ಅದಕ್ಕೆ ಕೀರ್ತನ 51ನೇ ಕೀರ್ತನ 17ನೇ ವಚನ ಹೇಳ್ತದೆ, ದೇವರು ಯಾವುದಕ್ಕೆ ಮೆಚ್ತಾನೆ? ಹಿ ನೆವರ್ ಡಿಸ್ಪೈಸ್ ದ ಬ್ರೋಕನ್ ಅಂಡ್ ಕಾಂಟ್ರೈಟ್ ಹಾರ್ಟ್. ಆತನ ಹೇಳ್ತಾನೆ, ಹೋದ್ರ ಕನ್ನಡದಲ್ಲೇ, ಪಶ್ಚಾತ್ತಾಪದಿಂದ ಜಜ್ಜುವುದ ಮನಸ್ಸನ್ನು ನೀನು ತಿರಸ್ಕರಿಸುವುದಿಲ್ಲ. ಇಟ್ ನೆವರ್ ಡಿಸ್ಪೈಸ್. ಹೋರೇಬ್ ಬೆಟ್ಟದಲ್ಲಿ ದುಃಖಿತರು, ಮನ ಮುರಿದವರಾದ ಸೇವಕರನ್ನು ಬಲಪಡಿಸ್ತಾನೆ. ಈ ಸಂದೇಶ ಒಂದು ವೇಳೆ ಯಾರೋ ಸೇವಕರುಗಳು ಕೇಳ್ತಾ ಇದ್ದಾರೆ, ಇಫ್ ಯು ಆರ್ ಬ್ರೋಕನ್, ಗಾಡ್ ಇಸ್ ಹೀಲಿಂಗ್ ಯುವರ್ ಬ್ರೋಕನ್ ಹಾರ್ಟ್ ಟುಡೇ. He says, come to my place. ನಾನಿರೋ ಸ್ಥಳಕ್ಕೆ ಬನ್ನಿರಿ. ಬೈಬಲ್ ಹೇಳ್ತೀನಿ, ನಾನಿರೋ ಸ್ಥಳದಲ್ಲಿ ಸೇವಕರು ಇರಬೇಕು. ಕಮ್ ಹಿಯರ್. ಹಿಯರ್ ಐ ಆಮ್ ವೇಟಿಂಗ್ ಟು ಕನ್ಸೋಲ್ ಯು. ಎಲಿಯಾ, ನೀನು ಎಷ್ಟು ಕಣ್ಣೀರು ಸುರಿಸಿದೆ ನನಗೆ ಗೊತ್ತಿದೆ, ಎಷ್ಟು ನೊಂದೆಂದು ನನಗೆ ಗೊತ್ತಿದೆ. ಕಮ್ ಹಿಯರ್. ದೇವರನ್ನು ಬಲಪಡಿಸಿ ಹೇಳ್ತಾನೆ, ಅವನಿಗೆ ಕಾಣಿಸ್ಕೊಂಡು ಹೇಳ್ತಾನೆ, ಎಲಿಯಾ ಚಿಂತೆ ಮಾಡಬೇಡ, ನಾನು ಒಟ್ಟಿಗಿದ್ದೇನೆ. ಯಾವ ರೀತಿ ಬಂದಿಯೋ ಅದೇ ರೀತಿಯಲ್ಲಿ ವಾಪಸ್ ಹೋಗು. ನಿನ್ಗೆ ಯಾವ ನಿರಾಶೆಯಲ್ಲಿ ಅವಮಾನ ಬಂದೋ ಅದೇ ಸ್ಥಳಕ್ಕೆ ಹೋಗು, ನಾನು ಉಪಯೋಗಿಸ್ತೇನೆ. ಪ್ರೇರೆ ಅಲ್ಲಿ ಹೋಗಿ ಅವ್ನು ನೆಕ್ಸ್ಟ್ ಹೇಳ್ತಾನೆ, ಎಲಿಜಬೆಲ್ ಅವಳನ್ನು ಹೇಳ್ತಾನೆ, ಅವಳ ರಕ್ತವನ್ನು ನಾಯಿ ನೆಕ್ಕುತ್ತೆ. ಅವನು ಹೇಳ್ತಾನೆ, ಅವನ ಆಭರಣ ರಕ್ತವನ್ನು ನಾಯಿ ನೆಕ್ಕುತ್ತೆ ಅಂತ ಹೇಳ್ತಾನೆ. ನಾಯಿ ನೆಕ್ಕುತ್ತೆ. ಹೋಲಿ ಸ್ಪಿರಿಟ್ ಪ್ರೆಸೆನ್ಸಿಂದ ತುಂಬಲ್ಪಟ್ಟ. ಈ ಫಿಲ್ಡ್ ವಿತ್ ದ ಪ್ರೆಸೆನ್ಸ್ ಆಫ್ ಗಾಡ್. ಯಾಕಂದ್ರೆ ಅವಮಾನ ಅವನಿಗೆ ಮಾಡಿದ್ರು, ಚಿಂತೆ ಅವನಿಗೆ ಮಾಡಿದ್ರು. ಪ್ರಿಯರೇ,
ಇಜಬೇಲಳು ಅವನ ಮೇಲೆ ಸೇಡು ತೀರ್ಸಕ್ಕೋಸ್ಕರ ಹಲ್ಲು ಕಡಿದ್ಲು. ಇವತ್ತು ಸೈತಾನನು ಯಾರನ್ನು ನುಂಗಲಿ ಎಂದು ತಿರುಗ್ತಾ ಇರುವಂಥ ವೈರಿಯಾಗಿದ್ದಾನೆ. ಯಾರನ್ನು ನುಂಗ್ಲಿ, ಯಾರನ್ನು ಹಾಳು ಮಾಡಲಿ ಅಂತ ಇವನಿಂದ ತಪ್ಪಿಸಲಿಕ್ಕೆ ಯಾರನ್ನ ಸಾಧ್ಯ? ನಮ್ಮ ರಕ್ಷಕನಾದ ಯೇಸು ಸ್ವಾಮಿಯಿಂದ ಮಾತ್ರ. ಅದಕ್ಕೆ ಹೇಳಿದು, ಪರಾತ್ಪರ ಮರವಕ್ಕಿರುನು ಸರ್ವಶಕ್ತನ ಆಶ್ರಯದಲ್ಲಿ ಸುರಕ್ಷಿತನಾಗಿ ವಿಲ್ ಬಿ ಹೈಡಿಂಗ್ ಇನ್ ಅ ಸೀಕ್ರೆಟ್ ಪ್ಲೇಸ್ ಆಫ್ ದ ಮೋಸ್ಟ್ ಹೈ. Nobody will snatch him from the hand of God. God put a hedge around him. God gave an anointing him. Oh, nobody takes the anointing. Nobody dare to touch the anointed one. No. ಯಾರು ಅಭಿಷಕ್ತನ ಮುಟ್ಟಕ್ಕೆ ಸಾಧ್ಯ ಇಲ್ಲ. ದೇವರು ಹಾಕಿದ ಒಂದು ಗೆರೆ ಬೇಲೆಯಲ್ಲಿ ಯಾರು ಒಳಗೆ ನೋಡಕ್ಕೆ ಸಾಧ್ಯ ಇಲ್ಲ. ದೇವರ ಕೈಯಿಂದ ಯಾರನ್ನು ತಪ್ಪಿಸ್ಕೊಳ್ಳೋಕ್ಕೆ ಸಾಧ್ಯ ಇಲ್ಲ. He will protect you. ಸೀನಾಯಿ ಬೆಟ್ಟ ಅಥವಾ ಹೋರೆ ಬೆಟ್ಟ ಅದು ಕರೀತಾ ಇದೆ, ಎಲಿಯ ಬಾ, ನಾನು ನಿನ್ನ ಮನಮುರಿಯುವಿಕೆಯನ್ನು ಸಂತೈಸ್ತೇನೆ. ಪ್ರಿಯರೇ, ಹೊರೆ ಬೆಟ್ಟದ ಬಗ್ಗೆ 4 ವಿಷಯಗಳನ್ನು ನೋಡಿದ್ವಿ. ಆ ಬೆಟ್ಟ ನಮ್ಮನ್ನು ಬದಲಾವಣೆ ಮಾಡುವ ಬೆಟ್ಟ, ನಮ್ಮನ್ನು ಬೆಂಕಿಯಿಂದ ತುಂಬಿಸುವ ಬೆಟ್ಟ, ನಮಗೆ ದೇವರ ವಾಕ್ಯವನ್ನು ಮಾರ್ಗದರ್ಶನ ಮಾಡುವ ಬೆಟ್ಟ, ತನ್ನ ಮಕ್ಕಳನ್ನು ಮನಮುರಿದವರನ್ನು ಸಂತೈಸುವಂಥ ಬೆಟ್ಟ. ಅದು ಯೇಸು ಸ್ವಾಮಿ ಆ ಬೆಟ್ಟವಾಗಿ ಲೋಕದಲ್ಲಿ ನಮಗಿದ್ದಾನೆ. ಪ್ರಿಯರೇ, ಆತನ ಬಳಿಗೆ ನಾವು ಬರೋಣ. ಮತ್ತಾಯನ ಸುವಾರ್ತೆ 11:28-29 ಹೇಳ್ತಾರೆ, ಎಲ್ಲೇ ಕಷ್ಟಪಡೋವರೇ, ಹೊರೆ ಹೊತ್ತವರೇ, ನೀವೆಲ್ಲ ನನ್ನ ಬಳಿಗೆ ಬನ್ನಿರಿ, ನಾನು ನಿಮಗೆ ವಿಶ್ರಾಂತಿಯನ್ನು ಕೊಡ್ತೇನೆ. ದೇರ್ ಯು ಫೈಂಡ್ ಪೀಸ್, ದೇರ್ ಯು ಫೈಂಡ್ ಟ್ರ್ಯಾಂಕ್ವಿಲಿಟಿ, ಹ್ಯಾಪಿನೆಸ್ ಆ್ಯಂಡ್ ಜಾಯ್. ಈ ಸಮಾಧಾನ, ಶಾಂತಿ, ನೆಮ್ಮದಿಯನ್ನು ಕ್ರಿಸ್ತ ಯೇಸುವಿನಲ್ಲಿ ನಾವು ಪಡ್ಕೊಳ್ತೇವೆ. ಸೊ ನಮ್ಮ ಚಿಂತ ಭಾರವನ್ನೆಲ್ಲ ಆತನಿಗೆ ಕೊಡೋಣ. ನಮ್ಮ ಬ್ರೋಕನ್ ಹಾರ್ಟನ್ನು ಅವನಿಗೆ ಕೊಡೋಣ. ಮುರಿಯಲ್ಪಟ್ಟ ಹೃದಯವನ್ನು ಆತನಿಗೆ ಕೊಡೋಣ. ನಮ್ಮ ಬ್ರೋಕನ್ ಸ್ಪಿರಿಟ್ ಆತನಿಗೆ ಕೊಡೋಣ. ದೇವರೇ, ಎಲ್ಲವನ್ನು ಸರಿಪಡಿಸು. ನೀನು ಖಂಡಿತವಾಗಿ ಸರಿಪಡಿಸ್ತಾರೆ. ಪ್ರಿಯರೇ, ಈ ಸಂದೇಶ ನಿಮ್ಮನ್ನು ಸಂತೈಸಿಂದ ನಾನು 100% ನಾನು ನಂಬ್ತೇನೆ. ಪ್ರಿಯರೇ, ಈಸ್ ಟಚಿಂಗ್ ಎವ್ರಿ ಒನ್, ಈಸ್ ಹೀಲಿಂಗ್ ಎವ್ರಿ ಬ್ರೋಕನ್ ಹಾರ್ಟ್ ಟುಡೇ. ಕಮ್ ಟು ಗಾಡ್. ದೇವರ ಬಳಿಗೆ ನಾವು ಬರೋಣ. ಆ ಬೆಟ್ಟ ನಿಮಗೋಸ್ಕರ ಕಾಯ್ತಾ ಇದೆ. ಆ ಬೆಟ್ಟದಲ್ಲಿ ಕ್ರಿಸ್ತನು ನಿಮಗೋಸ್ಕರ ಕಾಯ್ತಾ ಇದ್ದಾನೆ. ದೇರ್ ಇಸ್ ಒನ್ ಮೌಂಟೇನ್, ಹೊಸ ಉಡಬಡಿಕೆಯಲ್ಲಿ ಗೊಲ್ಗತಾ ಎಂಬಂಥ ಒಂದು ಮೌಂಟೇನ್. ಅಲ್ಲಿ ಕ್ರಿಸ್ತನು ಇಡೀ ಲೋಕಕ್ಕೋಸ್ಕರ ಪ್ರಾಣ ಕೊಟ್ಟಿದ್ದಾನೆ. 2 ಕೈ ಚಾಚಿ ಚೆನ್ನಾಗೋಸ್ಕರ ಕರೀತಾ ತನ್ನ ಪ್ರಾಣನ ಕೊಟ್ಟಿದ್ದಾನೆ. ಆ ಬೆಟ್ಟ ನಮ್ಮನ್ನು ಕರೀತಾ ಇದೆ, ಶಿಲುಬೆ ನಮ್ಮನ್ನು ಕರೀತಾ ಇದೆ. ನನ್ನ ಹತ್ರ ಬಾ, ಕಮ್, ಐ ವಿಲ್ ಸೇವ್ ಯು ಫ್ರಮ್ ಸಿನ್, ಐ ವಿಲ್ ಸೇವ್ ಯು ಫ್ರಮ್ ಡಿಸ್ಟ್ರಕ್ಷನ್. ನಾನು ನಿನ್ನ ಪಾಪದಿಂದ ತಪ್ಪಿಸ್ತೇನೆ, ನಿನ್ನ ಶಾಪದಿಂದ ತಪ್ಪಿಸ್ತೇನೆ, ಈ ಲೋಕದ ಸಮಸ್ಯೆಯಿಂದ ನಾನು ತಪ್ಪಿಸ್ತೇನೆ. ನನ್ನ ಬಳಿಗೆ ಬಾ. ಆತನ ಬಳಿಗೆ ನಾವು ಬರೋಣ. ಪ್ರಿಯರೇ, ಖಂಡಿತ ಆತ ನಮ್ಮನ್ನು ಆಶೀರ್ವದಿಸ್ತಾನೆ. ಆಮೇಲೆ ಹಲ್ಲೆಲೂಯಾ. ಪ್ರಾರ್ಥನೆ ಮಾಡಿಕೊಳ್ಳೋಣ. ನಮ್ಮನ್ನು ಭಾಳವಾಗಿ ಪ್ರೀತಿಸುವಂಥ ಪರಲೋಕ ತಂದೆಯ ದೇವರೇ, ಈ ಸಮಯಕ್ಕಾಗಿ ನಾನು ನಿನಗೆ ಸ್ತೋತ್ರ ಸಲ್ಲಿಸ್ತೇನೆ. ಇವತ್ತು ನೀನು ಸೀನಾಯಿ ಬೆಟ್ಟದ ಕುರಿತಾಗಿ ನಮ್ಮೊಂದಿಗೆ ಮಾತನಾಡಿದೆ. ಮೋಶೆಯ ಜೀವಿತವನ್ನು ಮಾರ್ಪಡಿಸಿದ ಬೆಟ್ಟ, ಎಲಿಯನನ್ನು ಸಂತೈಸಿದ ಬೆಟ್ಟ, ಇಸ್ರಾಯೇಲಿಗೆ ದೇವರ ವಾಕ್ಯವನ್ನು ಕೊಟ್ಟಂಥ ಬೆಟ್ಟ. ಕರ್ತನೇ, ನಮ್ಮನ್ನು ಕೂಡ ಈ 3 ವಿಷಯಗಳಲ್ಲಿ ಅಭಿಷೇಕ ಮಾಡಿದಂಥ ಬೆಟ್ಟ ನಮ್ಮನ್ನು ಅಭಿಷೇಕಿಸೆಂದು ನಾನು ನಿನ್ನ ಬೇಡ್ತೇನೆ. ವಾಕ್ಯ ಕೇಳ್ತಿದ್ದಂಥ ಪ್ರತಿಯೊಬ್ಬರಿಗಾಗಿ ನಾನು ಬೇಡ್ತೇನೆ. ಮುಂದೆ ಬರಲಿಕ್ಕಿರೋ ಒಬ್ಬೊಬ್ಬರಿಗಾಗಿ ನಾನು ಪ್ರಾರ್ಥಿಸ್ತೇನೆ. ಎಲ್ಲರೂ ನಿನ್ನ ವಾಕ್ಯದಿಂದ ದೃಢಪಡಿಸು, ಬಲಪಡಿಸು. ಕರ್ತನೆ, ಸಂತೈಸು. ನಮ್ಮ ಜೀವನದಲ್ಲಿ ಒಂದು ಉದ್ದೇಶ ನೀನು ಇಟ್ಟುಕೊಂಡಿದೆಯಾ? ನಮ್ಮ ಜೀವನದಲ್ಲಿ ಆಲೋಚನೆ ನೀನು ಮಾಡ್ಕೊಂಡಿದೆಯಾ? ಆಲೋಚನೆ ತಪ್ಪಿಸಲಿಕ್ಕೆ ಸಾಧ್ಯ ಇಲ್ಲ. ಮೋಶೆ ಅಂತ ನಾವು ಕೂಡ ಏನು ಗೊತ್ತಿಲ್ಲ, ಒಂದು ವೇಳೆ ಬಂದಿರಬಹುದು. ಆದರೆ ಬೆಟ್ಟ ಮೋಶೆಗಾಗಿ ಕಾಯ್ತಾ ಇತ್ತು. ಮೋಶೆ ಯಾವಾಗ ಬರ್ತಾನೆ ಅಂತ ಬೆಟ್ಟ ಕಾಯ್ತಾ ಇತ್ತು. ಗಾಡ್ ಇಸ್ ವೈಟಿಂಗ್ ದೇರ್ ಫಾರ್ ಮೋಸಸ್. ಇವತ್ತು ಯಾರಿಗಾಗಿ ನೀನು ಕಾಯ್ತಾ ಇದೆಯೋ, ಯಾರಿಗೆ ಸಂದೇಶ ಕೇಳ್ತಾರೆ, ಯಾರಿಗೆ ಕಾಯ್ತಾ ಇದ್ದಾರೆ ನನಗೆ ಗೊತ್ತಿಲ್ಲ. ಕರ್ತನೆ, ಟಚ್ ದೇರ್ ಲೈಫ್, ಐ ಪ್ರೇ. ಒಬ್ಬೊಬ್ಬರನ್ನು ಮುಟ್ಟೆಂದು ನಾನು ನಿನ್ನ ಪ್ರಾರ್ಥಿಸ್ತೇನೆ. ಚೇಂಜ್ ದರ್ ಲೈಫ್ ಟುಡೇ. ಬದಲಾವಣೆ ಮಾಡು. ರಿವೀಲ್ ಯುವರ್ ಸೆಲ್ಫ್ ಟು ದೆಮ್. ನಿನ್ನನ್ನು ಅವರಿಗೆ ಪ್ರಕಟ ಮಾಡಿಕೋ. ದೇ ಮಸ್ಟ್ ನೋ ದಟ್ ಗಾಡ್ ಈಸ್ ಲಿವಿತ್, ಜೀಸಸ್ ಈಸ್ ಲಿವಿತ್. ಯೇಸು ಜೀವಿಸ್ತಾನೆ ಎಂಬ ಸತ್ಯವನ್ನು ಅರ್ಥ ಮಾಡಿಕೊಳ್ಳುವಂತೆ ಮಾಡು. ನಿನ್ನ ಕರೆಗಳಲ್ಲಿ ಒಪ್ಪಿಸ್ಕೊಡ್ತೇನೆ. ಸೈತಾನನ ಆಡಳಿಕೆಯನ್ನು ಶಪಿಸ್ತೇನೆ, ಬಂಧಿಸ್ತೇನೆ, ತೆಗೆದಾಕ್ತೇನೆ. ನಿನ್ನ ಆಡಳಿಕೆ ಉಂಟಾಗಲಿ ಕರ್ತನೆ. ನಿನ್ನ ಪ್ರಸನ್ನತೆ ಎಲ್ಲರನ್ನೂ ತುಂಬಿಕೊಳ್ಳಲಿ. ಅಪ್ಪ, ಈ ವಾಕ್ಯಕ್ಕಾಗಿ ನಿನಗೆ ಸ್ತೋತ್ರ, ಘನ ಮಾನ ಮಹಿಮೆ ನಿನಗೆ ಸಲ್ಲಿಸಿದ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿದ ನಮ್ಮ ತಂದೆ.